ಅಕ್ಕ ಅಕ್ಕ ಒಳಗಡೆ ಏನು ಮಾಡಾಕುಂತೀವ ಹೊರಗೆ ಬಾರವ ಒಂಚೂರು. ಬಂದೆ ಮೈದಿನ ನೋಡು, ಪೂಜೆಗೆಲ್ಲ ಸಜ್ಜು ಮಾಡಕ್ ಹತ್ತೀನಿ. ಅಂದ ಹಾಗೆ ನಿಮ್ಮ ಮಾವನವ್ರು ಹೇಳಿದ್ದೆಲ್ಲ ತಗೊಂಬಂದೇ ಇಲ್ಲ. ಹೂನುವ, ನೀ ಹೇಳ್ದಂಗ ಗೋಡಾವಣದಾಗಿರೋ ಬ್ಯಾಳಿ ಬೆಲ್ಲ ಅಕ್ಕಿ ಗೋಧಿ ಎಲ್ಲವನ್ನೂ ಚಕಡಿ ತುಂಬಿಕೊಂಡು ಬಂದೇನಿ. ಹೌದೇನು? ಹಂಗಾದ್ರೆ ಸರಿನೇ ಆಯ್ತು ಬಿಡು. ಅಲ್ಲಪ್ಪ, ತಲಾಂತರದಿಂದ ದಾನ ಧರ್ಮ ಮಾಡ್ಕೊಂಡು ಬಂದಿರೋ ಮನೆ ಇದು. ಈಗ ಅದನ್ನ ಬಿಡಕ್ಕಾಕತ್ತೇನು ಮೈದಿನ? ಅದಕ್ಕೆ ಆ ದೇವ್ರು ತಾನೇ ನಮಗೇನ್ ತಾನೇ ಕಮ್ಮಿ ಮಾಡಿದ್ದಾನೆ? ಸಕಲ ಸೌಭಾಗ್ಯಗಳನ್ನ ಆ ದೇವರು ನಮಗೆ ದಯಪಾಲಿಸಿದ್ದಾನೆ ನೋಡಪ್ಪ. ಅಂದ ಹಾಗೆ ಸಂತೋಷನ್ನ ನೀ ಎಲ್ಲಿ ಕಳಿಸಿ ಇಷ್ಟು ಹೊತ್ತಾದ್ರೂ ಬರಲೇ ಇಲ್ಲಲ್ಲ. ಅಕ್ಕ, ನಿರಾಶ್ರಿತರಿಗೆ ದೀನ ದಲಿತರಿಗೆ ಬಡ ಮಕ್ಕಳಿಗೆ ಈ ಅರ್ಬಿ ತರಬೇಕಲ್ಲ, ಅದಕ್ಕೆ ಕಾರ್ ತಗೊಂಡು ಸಿಟಿಗೆ ಹೋಗ್ಯಾನ. ಅರೆ ಅವನೇ ಬಂದ್ಬಿಟ್ನಲ್ಲ. ಬಾ ಮೈದಿನ, ನಿಮ್ಮ ಅಣ್ಣ ಹೇಳಿರೋ ಎಲ್ಲ ಅರ್ಬಿ ತಗೊಂಡೇ ಇಲ್ಲ? ಹಾಂ ಅತ್ತಿಗೆ, ನೀವು ಹೇಳಿದ ಎಲ್ಲ ಬಟ್ಟೆ ಬರೆ ತೊಗೊಂಡು ಬಂದಿದ್ದೀನಿ. ಅಣ್ಣ ಎಲ್ಲಿ ಅತ್ತಿಗೆ? ನಿಮ್ಮಣ್ಣ ದೇವ್ರ ಕೋಣೆಗೆ ಪೂಜೆ ಮಾಡಕ್ ಹತ್ತಾರೆ. ಅವ್ರು ಬಂದ ಕೂಡ್ಲೆ ನಾವೆಲ್ಲರೂ ಸೇರಿ ಬಡವರಿಗೆಲ್ಲ ಬಟ್ಟೆ ದಾನ ಮಾಡಿ ಸೀದಾ ಹನುಮಪ್ಪ ದೇವಸ್ಥಾನಕ್ಕೆ ಹೋಗಿ ತೇರು ಎಳೆಯೋಕೆ ಸಜ್ಜಾಗ್ಬೇಕು. ಮವರ ಮವರ ಬರ್ರಿ. ಪ್ರಪ್ರಥಮವಾಗಿ ನಮ್ಮೆಲ್ಲರನ್ನು ಹೊತ್ತು ನಿಂತ ಬಡಬಗ್ಗರಿಗೆ, ಅನ್ನದಾತರಿಗೆ, ಎಲ್ಲರಿಗೂ ಆಶ್ರಯ ಕೊಟ್ಟ ಈ ನನ್ನ ಭೂತಾಯಿಗೆ ನನ್ನ ನಮಸ್ಕಾರ. ಮೇಲಾಗಿ ಒಂದೇ ತಾಯಿ ಮಕ್ಕಳ ಹಾಗೆ ಕೂಡಿ ಆಡಿ ಬೆಳೆದು ದೊಡ್ಡವರಾದ ಈ ನಮ್ಮೂರು ಯಾವತ್ತೂ ಆದರ್ಶ ಗ್ರಾಮವಾಗಬೇಕು. ಇದಕ್ಕೆ ಆ ನಮ್ಮಪ್ಪ ವೀರ ಆಂಜನೇಯನೇ ಸಾಕ್ಷಿ. ಧರ್ಮ ಅಧರ್ಮಗಳ ಯುದ್ಧದಲ್ಲಿ ಜಯ ಸಿಕ್ಕಿದ್ದು ದೇವದಾನವರಿಗಲ್ಲ, ದೇವತೆಗಳಿಗೆ. ಮಹಿಷಾಸುರ ಮಣಿಕಂಠರ ಆ ಸಂಹಾರ ಮಾಡಿ ವಿಜಯ ಗಳಿಸಿದ್ದು ಆ ನಮ್ಮಪ್ಪ ಮೈಲಾರ ಲಿಂಗೇಶ್ವರ. ಇಂಥ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ಕೂಡಿ ಆಡಿ ಬೆಳೆಯೋಣ. ಜೈ ಬಜರಂಗ್ ಬಲಿ ಕಿ ಜೈ. ಕಲಿಯುಗದ ಧರ್ಮರಾಯರು, ಈ ಊರಿನ ನ್ಯಾಯ ದೇವರಾದ ಧರ್ಮರಾಯರಿಗೆ ನಮಸ್ಕಾರಗಳು. ಪೂಜಾರಿಯವರೇ, ನಿಮ್ಮ ಬರುವಿಗಾಗಿ ಈ ಊರಿನ ಗುಡ್ಡ ಪುಟ್ಟ ಬಸ್ಯ ಕಾಯ್ತಿದ್ದಾರೆ. ಲಘುನ ನೀವು ತಂದ ಬಾಕ್ಸ್ ಬಟ್ಟೆಗಳನ್ನು ಕೊಟ್ಟರೆ ಮುಂದಿನ ಕೆಲಸ ಮಾಡ್ಬೋದ್ರಿ. ಯಾರು ಬೇಡ ಅಂತಾರ್ರಿ? ಯಾರು ಬೇಡ ಅಂತಾರ? ನೀವೆಲ್ಲ ಹಿರಿಯರು ಹೇಗೆ ಹೇಳ್ತಿರೋ ಹಾಗೇ ನಡೆಯಲಿ. ಹೌದು ಮವ್ವ, ಎಲ್ಲಾನು ತಗೊಂಡು ಬಂದವಿ. ಭಾಳ ಲೇಟ್ ಆಗ ಕುಂತೈತಿ. ಸಂತೋಷ, ಹೊರಗಿರುವ ಬಡ ಬಗ್ಗರನ್ನು ಒಳಗೆ ಕರೆ. ಹೌದಣ್ಣ, ಹೌದಣ್ಣ. ಮಾವ ಪೂಜಾರಿ ಹೇಳಿದ ಹಾಗೆ ಜಾತ್ರೆಗೆ ಅಂತ ಬಂದಂಥ ಜನ ತಮ್ಮ ಬರುವಿಕೆಯನ್ನು ಕಾಯಕತ್ಯಾರ. ಬೇಗ ಬೇಗ ಎಲ್ಲರೂ ಬಂದು ನಮ್ಮ ಮನೆತನದ ಅಳಲು ಸೇವೆಯನ್ನು ನಮ್ಮಣ್ಣನಿಂದ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹರಿ 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 ಮುಗಿಲೆತ್ತರ ಹರಿ ಶಿವನತ್ತಿರ ಮೆರೆಯುವ ನಂದಿ.
ವರ್ಷದ ಪದ್ಧತಿಯಂತೆ ನಮ್ಮೂರು ಆಂಜನೇಯ ಸ್ವಾಮಿ ರಥೋತ್ಸವದ ಸಲುವಾಗಿ ನಮ್ಮ ಮನೆತನದಿಂದ ತಲಾಂತರದಿಂದಲೂ ಉಡುಗೊರೆಯಾಗಿ ಕೊಡ್ತಾನೇ ಬಂದಿದ್ದೇವೆ, ಮುಂದೆ ಕೊಡ್ತೂ ಇದ್ದೇವೆ. ತೆಗೆದುಕೊಳ್ಳಿ. ಹಂಗೆಲ್ಲ ಮಾಡಬಾರ್ದು. ಇಲ್ಲಿ ಏನ್ ನಡೀತೈತಿ? ಇಲ್ಲಿ ಜಾತ್ರೆ ಮಹೋತ್ಸವ ನಡ್ತಾ ಇದ್ದೀವಿ. ಮತ್ತೆ ಪಿಪಿ ಏನು ಕಾಣವಲ್ದು. ಮತ್ತೆ ಕೊಡ್ಸೋನು ತಡಿತಂಗವ, ಹಂಗ್ಯಾಕ್ ಮಾಡ್ತೀವಿ? ಗೊಂಬಿ ಎಲ್ಲ ಕೊಡಿಸ್ತೇವಮ್ಮ. ಗೊಂಬಿ ಕೊಡಿಸ್ತಿ? ಆಯ್ತಮ್ಮ. ಮತ್ತೆ ತುತ್ತೂರಿ ಕೊಡಿಸ್ಬೇಕು. ಅದನ್ನು ಕೊಡಿಸ್ತೇನಮ್ಮ. ಅದನ್ನು ಕೊಡಿಸ್ತಿ? ಕೊಡಿಸ್ತೇನಮ್ಮ. ಮತ್ತೆ ಇವ್ರು ಯಾಕೆ ಹಿಂಗ್ ನಿಂತಾರ? ಇವರು ಜಾತ್ರೆ ಊರಿಗೆ ದಾನ ಧರ್ಮ ಮಾಡ್ರ ಗೌಡ್ರು, ಅದಕ್ಕೆ ನಿಂದ್ರಿಸ್ಯಾರ. ಅಲ್ಲ ಅಲ್ಲಿರಲ್ಲ, ಅವ್ನ ಮಕ್ದಾಗ ಐತಲ್ಲ ಅದು ಏನದು? ಅದು ಏನದು? ಕನ್ನಡಕ. ಕಿನ್ನಡಕ? ಕನ್ನಡಕ ಕಿನ್ನಡಕ ಅಲ್ಲವಾ, ಕನ್ನಡಕ. ಕನ್ನಡಕ ನಂಗೆ ಅದು ಬೇಕು, ಅದು ಕೊಡಿಸು. ಕೊಡಿಸೋಣ ತಂಗಮ್ಮ, ಕೊಡಿಸೋಣ ತಡಿ. ನಂಗೆ ಈಗ ಬೇಕು. ಯಾರು ತಂಗಮ್ಮ ಹಾಗೆ ಮಾಡ್ಬಾರ್ದಂಗಮ್ಮ. ಧರ್ಮಣ್ಣನವರೇ, ನೀವು ಬಡವರ ಬಂಧು, ನಮ್ಮಂತ ಬಡವರಿಗೆ ದೀನ ದಯಾದಿಗಳು. ಹಿಂದಿನ ವರ್ಷ ಕೊಟ್ಟಂತ ಇದೇ ದೋತ್ರ ಅದೇ ಅಂಗಿ ಹಾಕೊಳಕತ್ತೇವ್ರಿ. ಆದ್ರ ಇಂಥ ದೊಡ್ಡ ಜಾತ್ರೆಯಾಗ ನಮಗ ಬಟ್ಟಿ ಕೊಟ್ಟು ಇಡೀ ಊರಿಗೆ ಊಟಕ್ಕೆ ಹಾಕಿಸ್ತೀರಿ. ಆ ದೇವ್ರು ನಿಮಗ 100 ವರ್ಷ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಬೇಡ್ಕೊಳಕತ್ತೇವ್ರಿಪ್ಪ, ಬೇಡ್ಕೊಳಕತ್ತೇವ್ರಿ. ಬಸವಂತ, 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಏನು ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು ನಮ್ಗೆ ಗೊತ್ತಿಲ್ಲ, ನೀವು ಹೇಳ್ರಿ ನಾವು ಕೇಳ್ತೀವಿ. ಅಮ್ಮ, ನಿನಗೆ ಗೊತ್ತು ಆಗೋದಿಲ್ಲ, ಗೊತ್ತಿಲ್ದಂಗನ ಇರ್ತಿದಿ. ನೋಡು, ಅಣ್ಣ ಬಸವಣ್ಣನವರು ಏನು ಹೇಳಿದರು ಅಂತಂದ್ರೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ, ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ ದೊಡ್ಡ ಮಾತು ಯಾಕೆ ಹೇಳ್ತೀಯೋ? ಇದೆಲ್ಲ ಕೊಡ್ತಾ ಇರೋದು ನನ್ನದಲ್ಲ, ಮೇಲೊಬ್ಬನಿದ್ದಾನೆ ಪರಮಾತ್ಮ, ಅವನದು. ಅವನ ಆಡಿಸಿದಂತೆ ಆಡುವ ಪಾತ್ರಧಾರಿಗಳು ನಾವು. ಸೂತ್ರದಲ್ಲ ಅವನ ಕೈಯಲ್ಲಿ. ಅಣ್ಣ ಗಾಳಿಪಟ ಬೇಕು. ಪಟ ಐತಿ. ಅಂದಾಗೆ ಬಸವಂತ, ನಿನ್ನ ತಂಗಿನ ಯಾವ ಆಸ್ಪತ್ರೆಗೂ ತೋರಿಸಿಲ್ವೇನೋ? ತೋರಿಸಿದ್ದಡಿ, ನನ್ನ ಶಕ್ತಿ ಇದ್ದಷ್ಟು ತೋರಿಸಿರಿ. ಆದ್ರೆ ಸಾಯೋ ತನಕ ಕೂಲಿ ಮಾಡಿ ದುಡಿದ್ರು ಒಂದೊತ್ತರ ಊಟಕ್ಕೂ ಸಾಲದು. ಈ ನನ್ನ ಪುಟ್ಟ ಕಂದಮ್ಮ, ಈ ನನ್ನ ತಂಗಿ, ಆ ನನ್ನ ಹೆಂಡತಿ ಸೀತಾಬಾತೆ, ಇವರಿಬ್ಬರು ನನ್ನ ಕೈಯಲ್ಲಿ ಕೊಟ್ಟು ದೂರ ಹೊರಟು ಹೋದಳು. ದಿನವಿಡೀ ದುಡಿದರೂ ಸಾಲದು, ಸಾಲ ತೀರದು. ಅದಕ್ಕಾಗಿ ಇದ್ದ 2 ಎಕರೆ ಜಮೀನನ್ನು ಅಗ್ನಿಗೌಡ್ರ ಅಡಕ್ಕಿಟ್ಟು ಆ ಗೌಡ್ರ ಮನ್ಯಾಗ ಜೀತ ಮಾಡಿಕೊಂಡು ಹೊಟ್ಟಿ ತುಂಬಿಸ್ಕೊಳಕತ್ತೇನ್ರಿ. ಆ ದಡ್ಯರ ನಿಮ್ಮಂಗ ನಮ್ಮ ಅಗ್ನಿಗೌಡ್ರು ಬಾಳ ಚಲೋ ಅದಾರ್ರಿ. ಇರ್ಬೇಕು. ಅವರು ನಾ ಕಷ್ಟ ಅಂತ ಕೈ ಚಾಚ್ ಕೇಳಿದ್ರ ಅವ್ರಿಗೆ ನನಗೇನು ಕೊರಿ ಇಲ್ದಂಗ ನೋಡ್ಕೊಳ್ತಾರ್ರಿ. ಅವ್ರ ಮನೆ ಜೀತದಾಳ ಅನ್ನೋದಕ್ಕಿಂತ ಅವ್ರ ಮನೆ ಮಗನಾಗ ನೋಡ್ಕೊಂತಾರ್ರಿ ಗೌಡ್ರ, ಅವ್ರ ಮನೆ ಮಗನಾಗ ನೋಡ್ಕೊಂತಾರ್ರಿ. ಕಲಿಯುಗದ ಧರ್ಮರಾಯರ ದಾನ ಧರ್ಮದ ಕೆಲಸ ಮುಗಿಯಿತು ಅಥವಾ? ನೋಡಿ, ಬನ್ನಿ ಅಗ್ನಿಗೌಡ್ರಿ, ನಿಮ್ಮ ಬರುವಿಕೆಯನ್ನೇ ಕಾಯ್ತಾ ಇದ್ದೆ. ಬಡವರ ಮನೆಗೆ ಭಾಗ್ಯ ದೇವರು ಬಂದಂಗಾಯ್ತು. ಇಷ್ಟೊತ್ತವರೆಗೂ
ನಿಮ್ಮ ಆಳ್ಮಗ ಬಸವಂತ ನಿಮ್ಮ ಗುಣಗಾನವನ್ನೇ ಮಾಡ್ತಾ ಇದ್ದ. ನಮ್ಮ ಶ್ರೀಮಂತರು ಹಾಗೆ ಹೀಗೆ ನನ್ನನ್ನು ಆಳುವಂತ ತಿಳ್ಕೊಂಡೇ ಇಲ್ಲ, ಮನೆ ಮಗ ಅಂತ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದ. ಅಷ್ಟರಲ್ಲಿ ನೀವೇ ಬಂದ್ರಿ. ಹಾ ಯಶೋದ, ನೀವೆಲ್ಲರೂ ಚಿಂತೆ ಮಾಡಬೇಡಿ. ಗೊತ್ತಾಯಿಲ್ಲ ಪಾಪ ಅವರಿಗೆ. ಏ ಹುಚ್ಚಿ, ಹಾಗಲ್ಲ, ನಾನು ಹೆಂಡತಿ ಕರೆದೆ. ಹಾ ನೋಡು, ಆದಷ್ಟು ಬೇಗ ಇವರಿಗೆಲ್ಲ ಊಟ ಮಾಡಿಸಿ ಜಾತ್ರೆಯಾಗ ಏನೇನು ಬೇಕೋ ಎಲ್ಲ ಕೊಡಿಸ್ಕೊಂಡು ಆದಷ್ಟು ಬೇಗ ಬಂದ್ಬಿಡು. ಆಯ್ತು ಸ್ವಾಮಿ, ಬನ್ನಿ. ಗಂಗಾ, ಏ ಗಂಗಾ, ಕನಕ ಬನ್ನಿ. ಜಾತ್ರೆಗೆ ಹೋಗಿ ನಿಮ್ಗೆ ಏನೇನು ಸಾಮಾನು ಬೇಕೋ ಅವೆಲ್ಲ ತಗೊಳ್ತೀರಂತೆ. ಏನ್ ಬಿಟ್ಟಿ? ನನಗೆ ಲಂಗ ಕೊಡಿಸ್ಬೇಕಿಲ್ಲ. ಅಯ್ಯೋ, ಕೊಡಿಸೋಣ ಅಂತ ಎಲ್ಲ ತೆಗ್ದಿಟ್ಟಿನಿ. ನೀ ಜಾತ್ರೆಗೆ ಬಂದ್ರೆ ಮಾತ್ರ ಕೊಡಿಸ್ತೇನೆ. ಬೇಡ, ಯಾಕೆ? ಈಕಿ ಕೊಡಿಸಿದಲ್ಲ ಇಂಥ ಲಂಗನ ನಂಗೂ ಬೇಕು. ಅಂತದೇ ಬೇಕಾ? ಲೇ, ಇನ್ನು ನನಗೆ ಕೊಡ್ತೀನಿ. ಯಾಕ ನಂದ್ಗ ಅಲ್ಲ, ಇಲ್ಲಿವರೆಗೂ ಅವಳು ಹೂ ಕಿತ್ಕೊಂಡಿ, ನನ್ನ ಮೈಗ್ ನನ್ ಕನ್ನಡಕ ಕಿತ್ಕೊಂಡಿ, ಈಗ ಅವಳನ್ನ ಲಂಗ ಬಿಚ್ಚಿಸಿ ಹಂಗೆ ನೆನೆಸ್ಬೇಕಂತ ಮಾಡಿ ಏನು? ಬೇಡ ನೋಡು, ಅಂತದೇ ಲಂಗನ ನಾನು ನಿನಗೆ ಜಾತ್ರೆ ಕೊಡಿಸ್ತೀನಿ. ನೋಡು, ಜಾತ್ರೆ ಕೊಡಿಸ್ತೀಯ? ನಿಜ. ಮತ್ತೆ ನಂಗೆ ಪಿ ಬೇಕು. ಮತ್ತೆ ಮತ್ತೆ ಗಾಳಿಪಟ ಬೇಡ, ಇವ್ರು ಆರಿಸ್ತಾರಲ್ಲ ಗಾಳಿಪಟ, ಅದಕ್ಕೆ ಬೇಡ. ನಾನು ಟಿಕ್ಲಿ ಬೇಕು, ಟಿಕ್ಲಿ. ಲಿಪ್ಟಿಕ್ಕು ಕೊಡಿಸ್ತೇನೆ. ಮತ್ತೆ ಇದು ಚಿಟ್ಟು ಎಲ್ಲ ಅಡಿಗೆ ಸಾಮಾನು ಕೊಡಿಸಿ ಹಂಗ ಅಡಿಗೆ ಪುಚ್ಚ ಆಡಕ್ಕೂ ಸಾಮಾನು ಕೊಡಿಸ್ಬೇಕು. ಹಂಗ ಈ ಹುಡುಗಿಗೆ ಒಂದು ಕೊಳಲು ಕೊಡಿಸ್ಬಿಡು. ನಾ ಕೊಳಲು ಓದ್ತೇನೆ, ನೀವು ಡೋಲಾಕ್ ಬಾರಿಸ್ರಿ. ಚೊರ ಆಗತ್ತೆ. ಅವ್ವಾರು ನನಗ ಎಲ್ಲಾ ಕೊಡಿಸ್ತಾರ, ನಾನು ನಿನಗ ಏನು ಕೊಡ್ಸಂಗಿಲ್ಲ. ಪಿಶ್ಯ ಬಾ ಮಗನ, ನಾನೇ ಕೊಡಿಸ್ತಾರ, ನೀ ನನಗೆ ತಂದು ಕೊಡು, ನಾನು ಆಟ ಆಡ್ತೀನಿ. ನೀ ಭಾಳ ದೊಡ್ಡವನು, ಸುಮ್ಮಿರ್ಬೇಕಾ? ಆಯ್ತು ಬರ್ರಿ, ನಿಮ್ಮಿಬ್ರಿಗೂ ಏನೇನ್ ಬೇಕೋ ಎಲ್ಲಾನು ಕೊಡಿಸ್ತೀನಿ. ಬನ್ನಿ ಹೋಗು. ಕೊಡಿಸ್ಬೇಕು, ನಿಜ ಕೊಡಿಸ್ತೀನಿ. ಕೊಡಿಸ್ಲಿಲ್ಲ ಅಂದ್ರೆ ಅವಾಗ ಮಾತಾಡ. ನಂಗೆ ಗೊತ್ತು, ನೀವು ಒಳಗೆ ಹೋದ್ಮೇಲೆಲ್ಲ ಸುಳ್ಳು ಹೇಳ್ತಿ. ಇಲ್ಲ, ನಿಜಾನ ಹೇಳ್ತೀನಿ. ಬಾ ಹೋಯ್ ಬಾ ತಂಗ, ಹಂಗೆಲ್ಲ ಆಟ ಮಾಡ್ದು ಬಾ. ಸರಿ. ಅಣ್ಣ, ಏನಪ್ಪ? ನಾಳೆ ನನ್ನ LLB ಫೈನಲ್ ಇಯರ್ ಎಕ್ಸಾಮ್ ಇದೆ. ನಾನು ಹಿಂದೆ ಧಾರವಾಡಕ್ಕೆ ಹೋಗಬೇಕು, ನನಗೆ ಆಶೀರ್ವಾದ ಮಾಡು. ಹೋಗಿ ಬಾ. LLB ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಆಗಿ ನಮ್ಮೂರಿಗೆ ಒಂದು ಕೀರ್ತಿ ತರಬೇಕು ನೀನು, ಆಯ್ತಾ? ಆಯ್ತಣ್ಣ, ನಿಮ್ಮ ಕೀರ್ತಿಯನ್ನ ಈ ಊರಿನ ತುಂಬ ಪತಾಕೆ ಹಾರಿಸುತ್ತೇನಣ್ಣ. ಆಯ್ತಾಯ್ತು. ಧರ್ಮರಾಯರೇ, ಹೇಳಿ. ಸೀತಾ ಮಾತೆಯಂತ ಧರ್ಮಪತ್ನಿ, ಲಕ್ಷ್ಮಣನಂತ ತಮ್ಮ ವೀರ, ಆಂಜನೇಯನಂತ ಅಳಿಯ ವೀರಭದ್ರ, ಇಂಥವರು ಸಿಗಬೇಕಾದರೆ ನೀವು ಅದೃಷ್ಟ ಮಾಡಿದ್ದೀರಿ ಧರ್ಮರಾಯರೇ. ಗೌಡ್ರ, ಪ್ರತಿಯೊಬ್ಬರು ನಮ್ಮ ಮಾವನ ಹಂಗ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮೂರು ರಾಮರಾಜ್ಯ ಆಗಿಬಿಡ್ತಿತ್ತು. ಹೌದು ಹೌದು, ಕರೆನೈತಿ ವೀರಭದ್ರ, ನೀನು ಹೇಳುವ ಮಾತು ಸತ್ಯ. ಎಲ್ಲರೂ ನಿಮ್ಮ ಮಾವನಂತೆ ಇದ್ದಿದ್ದರೆ ಈ ಊರು ರಾಮರಾಜ್ಯವಾಗುತ್ತಿತ್ತು. ಅದಕ್ಕೆ ಈ ಊರು ಧರ್ಮಾಪುರವಾಗಿರುವುದು. ಗೌಡ್ರ ಹಸಿ ಗಾಡ್ಯಾಗ ಹಳ್ಳದಂಗೆ ಹೇಳಿದ್ರಿ ನೋಡ್ರಿ, ನೀವು ಹೇಳಿದ್ದು ಸತ್ಯವಾದ ಮಾತ್ರಿ, ಸತ್ಯವಾದ ಮಾತು. ನಡ್ರಿ ಪೂಜಾರಿ, ಸಮಯವಾಯ್ತು. ಧರ್ಮರಾಯರ ಹಿರಿತನದಲ್ಲಿ ಮತ್ತು ಅಗ್ನಿಗೌಡರ ಹಿರಿತನದಲ್ಲಿ ನಮ್ಮೂರಾಗ ಯಾವ ಕುಂದುಕೊರತೆಗಳಿಲ್ರಿ, ಯಾವ ಕುಂದುಕೊರತೆಗಳಿಲ್ಲ. ನಮ್ಮೂರು ಬಹಳ ನಂದನವಾಗಿ ನಡೆಯಾಕತೈತ್ರಿ, ಬಹಳ ನಂದನವಾಗಿ ನಡೆಯಾಕತೈತ್ರಿ. ಏ ಬಸವಂತ, ಅಗ್ನಿಗೌಡರು, ನಾವು, ಆಮೇಲೆ ಪೂಜಾರರು, ಎಲ್ಲ ಊರಿನ ಹಿರಿಯರು ಕೂಡಿ ನಮ್ಮೂರಲ್ಲಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ಬದುಕಬೇಕೆಂಬುದೇ ನನ್ನ ಮಹದಾಸೆ. ಇದಕ್ಕೆಲ್ಲರೂ ಕೈ ಕೊಟ್ಟರೆ ಮಾತ್ರ ನಮ್ಮೂರು ರಾಮರಾಜ್ಯವಾಗುವುದರಲ್ಲಿ ಯಾವ ಸಂದೇಹನೂ ಇಲ್ಲ. ನಡ್ರಿ, ಸಮಯವಾಯಿತು. ನಮ್ಮೂರು ಆಂಜನೇಯ ಸ್ವಾಮಿಯ ರಥೋತ್ಸವ ನೆರವೇರಿಸೋಣ. ಧರ್ಮರಾಯರೇ, ನಿಮ್ದು ಅದ್ಭುತವಾದ ವಾಣಿ, ನಿಮ್ಮ ಗುಣ ಮನಸ್ಸು ಆದರ್ಶವಾದಿದ್ದು.
ಬಸವಂತ ಬಾರು. ಅಷ್ಟ್ಯಾಕ ದೂರ ನಿಂತೀನಿ? ನಾನೇನು ಹುಲಿನ ಸಿಂಹನ? ಇಲ್ಲ ಗೌಡ್ರ, ನಾವು ನಿಮ್ಗಿಂತ ಬಹಳ ಸಣ್ಣವ್ರಿ, ಮೇಲಾಗಿ ಕೀಳು ಜಾತಿಯವ್ರಿ. ನಾವು ಕೀಳು ಜಾತಿಯವ್ರು. ನಿಮ್ಮಂತವ್ರ ಹತ್ರ ನಾವು ನಿಂತು ಮಾತಾಡೋದು ಸರಿಯಲ್ರಿಯಪ್ಪ, ಸರಿಯಲ್ಲ. ಬಸವಂತ, ನಾವೆಲ್ಲರೂ ಕುಡಿಯುವ ನೀರು ಒಂದೇ, ಸೇವಿಸುವ ಗಾಳಿಯೂ ಒಂದೇ, ಮೈಯಲ್ಲಿ ಹರಿಯುವ ರಕ್ತವೂ ಒಂದೇ. ಅಷ್ಟೇ ಅಲ್ಲಪ್ಪ, ನಮ್ಮನ್ನೆಲ್ಲರವನ್ನು ಹೊತ್ತು ನಿಂತ ಈ ಭೂತಾಯಿಯೂ ಒಂದೇ. ಹೀಗಿರುವಾಗ ನಮ್ಮಲ್ಲೇಕೆ ಭೇದ ಭಾವ ಬಸವಂತ? ಬಸವಂತ, ನಿನಗ್ಯಾಕೆ ಬಂತೋ ಈ ಮೇಲು ಕೀಳು ಜಾತಿ ಪಂಥ ಅನ್ನೋ ವಿಷಯ? ನೋಡು, ಪರಮಾತ್ಮ ಈ ಸೃಷ್ಟಿ ರಚನೆ ಮಾಡುವಾಗ ಅಧಮ್ ಆ್ಯಂಡ್ ಯು ಅಂತ ಒಂದು ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿದ. ಆಗ ಗಂಡು ಹೆಣ್ಣುಗಳು ಸ್ವಚ್ಛಂದವಾಗಿ ತಿರುಗಾಡ ಹತ್ತಿದರು. ಆಗ ಪರಮಾತ್ಮ ಇವರನ್ನು ಹೀಗೆ ಕೈ ಬಿಟ್ಟರೆ ಬಹಳ ಮುಂದೆ ಈ ಭೂಮಂಡಲ ಬೆಳೆಯುವುದಿಲ್ಲ ಅಂತ ತಿಳ್ಕೊಂಡು ಅವರಿಗೆ ಮಾನ ಮರ್ಯಾದೆಯ ಪ್ರಜ್ಞೆಯನ್ನು ಕೊಟ್ಟ. ಆಗ ಅವರಿಬ್ಬರು ಸೊಪ್ಪು ಸದೆಗಳನ್ನು ಕಟ್ಟಿ ತಿರುಗಾಡ ಹತ್ತಿದರು. ಅಂದಿನ ಕಾಲದಲ್ಲಿ ಅಂಥ ಗಂಡು ಹೆಣ್ಣು ಹುಟ್ಟಿದಾಗ ಜಾತಿ ಇತ್ತೆ, ಮತಗಳು ಇದ್ದವೆ. ಹೇಳು, ಇಂದಿನ ಈ ರಾಜಕಾರಣಿಗಳು ತಮ್ಮ ತಮ್ಮ ಸ್ವಾರ್ಥ ಸುಖಕ್ಕಾಗಿ ಜಾತಿ ಭೇದ ಮೇಲು ಕೀಳು ಅಂತ ಹಳ್ಳಿ ಹಳ್ಳಿಗೆ ಬೆಂಕಿ ಹಚ್ತಾ ಇದ್ದಾರೆ. ಅದಕ್ಕಾಗಿ ಯಾವುದನ್ನು ಯಾರು ನಮ್ಮೂರಲ್ಲಿ ತಲೆಯಲ್ಲಿ ಇಟ್ಕೋಬೇಡ್ರಿ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಬೀಸುವ ಗಾಳಿಗೆ ಯಾವ ಜಾತಿ ಎನ್ನುವಿರಿ? ಹರಿಯುವ ನೀರಿಗೆ ಯಾವ ಜಾತಿ ಎನ್ನುವಿರಿ? ಉಣ್ಣುವ ಅನ್ನಕ್ಕೆ ಯಾವ ಜಾತಿ ಎನ್ನುವಿರಿ? ಯಾರು ತಲೆ ಕೊಡಿಸ್ಕೋಬೇಕಾಗಿಲ್ಲ. ನಡ್ರಿ, ಆದಷ್ಟು ಬೇಗ ನಮ್ಮಪ್ಪ ಇವತ್ತು ಮೇಘರಾಜನನ್ನು ಕಾಪಾಡಿದ್ದಾನೆ ಅಂತ ನಮ್ಮಪ್ಪನ ಆಂಜನೇಯ ಸ್ವಾಮಿಗೆ ರಥೋತ್ಸವದ ಎಲ್ಲ ನೆರವೇರಿಸ್ಬಿಡೋಣ. ನಡ್ರಿ. ಜೈ ಬಜರಂಗ್ ಬಲಿ ಕಿ ಜೈ, ಶ್ರೀರಾಮನ ಭಕ್ತ ಹನುಮಾನ್ ಕಿ ಜೈ, ಪವನ ಪುತ್ರ ಮಾರ್ದೇಶ್ವರ ಕಿ ಜೈ. ಹೌದು ಧರ್ಮರಾಯರಿ, ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಬರದಂತೆ ನಾವೆಲ್ಲರೂ ಒಂದೇ ಜಾತಿಯಾಗಿ, ಒಂದೇ ಧರ್ಮವಾಗಿ, ಒಂದೇ ಕುಲವಾಗಿ ಒಂದಾಗಿ ಬಾಳಿ ಬದುಕೋಣ. ನಡ್ರಿ, ರಥೋತ್ಸವ ಪ್ರಾರಂಭಿಸೋಣ. ಗೌಡ್ರ, ನೀವು ಹೇಳ್ದಂಗ ನಮ್ಮೂರಲ್ಲಿ ಎಲ್ಲರೂ ಸರಿ ಸಮಾನತವಾಗಿ ಬಾಳಿ ಬದುಕುತ್ತೇವೆ. ಆದ್ರೆ ರಾಜಕೀಯದಿಂದ ಯಾರ ಮನಸ್ಸು ಒಡೆದು ಹೋಗ್ಬಾರ್ದಂತ ರಾಜಕೀಯ ಪ್ರವೇಶ ಮಾಡಕ ಕೊಟ್ಟಿಲ್ರಿ ಅಪ್ಪ, ಕೊಟ್ಟಿಲ್ಲ. ರಾಜಕೀಯ ಎಂಬ ದುಷ್ಟ ಶಕ್ತಿ ನಮ್ಮಲ್ಲಿ ಊರಲ್ಲಿ ಪ್ರವೇಶಿಸಿದ್ರ ಅವರನ್ನು ಹುಡುಕಿ ಅವರೊಬ್ಬೊಬ್ಬರ ಎದೆ ಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತನ ಕುಡಿದು ಬಿಡ್ತೇನೆ. ಹೌದು ವೀರಭದ್ರ, ನೀನು ಹೇಳುವ ಮಾತು ಸತ್ಯವಿದೆ. ನಮ್ಮ ಊರಿನಲ್ಲಿ ರಾಜಕೀಯ ಜಾತಿ ಭೇದ ಭಾವ ಬರಬಾರದು. ಇರಲಿ, ಎಲ್ಲರೂ ರಥೋತ್ಸವವನ್ನು ಪ್ರಾರಂಭಿಸೋಣ ಬನ್ನಿ.
ಈ ಹುಲಿಯ ಚೆಲ್ಲಾಟ ವೈರಿಗಳಿಗೆ ಗೋಳಾಟ ಎಂಥ ಮೋಜಿನ ಕುದುರೆ ಹತ್ತಿದ ಮೇಲೆ ತಿರುಗುವುದು 11 ಪೇರಿ ಸಾರಿ ನಿನಗ ಹೋದನೆ ಸಾಟಿಯಲ್ಲೋ ನೀನು ನನಗ ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವಣ್ಣನವರ ಬಸಪ್ಪನವರ ಕೈ ಕೈ ಧೂಳ್ಗೈ ಅಂಚಂ ಪಗಡಂ ನೆಲಕಟ್ಟ ಹನುಮ ದಾಸರ ಧರ್ಮ ಕಿತ್ತಿ ಮೇಲೆ ಕೋಡಿರ ಗತ್ತ ಬಾಯಿ ರಾಜಕಾರಣಿಗಳು ಓಟಿಗಾಗಿ ಭಿಕ್ಷೆಯನ್ನು ಬೇಡ್ತೀವಿ ಪ್ರಸಂಗ ಬಿದ್ದ ತಲೆ ತೆಗಿತೇವೆ ಯಾವುದಕ್ಕೋಸ್ಕರ ಐದು ವರ್ಷ ಅಧಿಕಾರಕ್ಕೋಸ್ಕರ ಜಾತಿ ಭಾಷೆ ರಾಜಕೀಯ ಈ ಮೂಲರಿಂದಲೇ ಓಡಲು ಚಿತ್ತವಾಗಿ ನಡೆಯಲೆಂದೇ ಈ ಕರ್ಮ ಭೂಮಿಯಲ್ಲಿ ಅವತರಿಸಿದ್ದಾನೆ ಕರ್ಮಯೋಗಿ ಕಂಠ ಅಲ್ಲ ಮಣಿಕಂಠ ಲೇ ಧರ್ಮ ನನ್ನ 15 ವರ್ಷಗಳ ಹಿಂದೆ ನನ್ನ ತಂದೆ ರಾಜಕೀಯ ಮಾಡಿದ ಅಂತ ಒಂದೇ ಒಂದು ಕಾರಣಕ್ಕಾಗಿ ಈ ಊರಿನಿಂದ ಬಹಿಷ್ಕಾರ ಹಾಕಿದೆಯಲ್ಲ ಆ ಜ್ವಾಲಾಗ್ನಿಯ ಪ್ರತಿಫಲ ತೀರಿಸಿಕೊಳ್ಳದೆ ಹೋದರೆ ಮೇರಾ ನಾಮ್ ಮಣಿ ಸುಂದರಾವತಾರದ ಈ ಮಣಿಕಂಠನೇ ಅಲ್ಲ ಸಂಪತ್ತಿನಲ್ಲಿ ಕುಬೇರ ಬದಲವ ಪಾಲಿಗೆ ಯಮ ಹದಿಹರೆಯದ ಹೆಣ್ಣುಗಳ ಪಾಲಿಗೆ ರಸಿಕ ನನ್ನನ್ನು ನೋಡಿ ಉರ್ಕುವ ವೈರಿಗಳ ಪಾಲಿಗೆ ವರ ಕೊಡುವವರ ಪುತ್ರ ನಾನು ಕೊಟ್ಟರೆ ವರ ಇಟ್ಟರೆ ಶಾಪ ನಿಂತರೆ ಭೂಕಂಪ ಬಿಟ್ಟರೆ ಬ್ರಹ್ಮಾಸ್ತ್ರ पीर मिलेंगे आप तो 83 में तो को
ಮೈ ಅಪ್ಪ ಮೈ ಅಪ್ಪ ಇದು ಸಾಮಾನ್ಯ ಹುಲಿಯಲ್ಲ, ಗಾನಗಾರಡಿಗ ಹುಲ್ಲಂಬಿ ಹುಲಿಯ ಗರಡುವ ಗುಹೆಯಲ್ಲಿ ಅವತರಿಸಿ ಬಂದ ಕದಮನ ಹಳ್ಳಿಯ ಕಂಗೆಟ್ಟ ಹುಲಿ. ಹುಲ್ಲಂಬಿಯ ಹುಲಿ, ಕದಮನ ಹಳ್ಳಿಯ ಕಂಗೆಟ್ಟ ಹುಲಿ. ಈ ಎರಡು ಹುಲಿಗಳ ಗಾನ ಆರ್ಭಟಕ್ಕೆ ವಾಲಿಗಳ ನರನಾಡಿಗಳಲ್ಲಿ ಮಿಂಚುವವು ಅರ್ಭಟದ ನಗೆ. ಸಲಗ, ಇವನು ಸಲಗ. ನೀವು ಹತ್ತೂರಿಗೆ ಹೋಗಿ ಕೇಕೆ ಹೊಡೆದರೆ ಹತ್ತೂರಿನ ಜನ ಹೇಳುತ್ತೆ ಕದಮನ ಹಳ್ಳಿಯಲ್ಲಿ ಕಂಗೆಟ್ಟ ಹುಲಿ ಇರುವುದು ಒಂದು, ಅದು ಹತ್ತೂರಿನ ಜನ. ಈ ಕಳನಾಯಕನಿಗೆ ಕೊಡುವ ಬಹುಮಾನ. ಬರ್ರಿ 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 ಬರ್ರಿ, ಯಾರಿಗೆ ಬೇಕು ಯಾರಿಗೆ ಬೇಕ ಬರ್ರಿ. ನಾ ಸುಮ್ಮನೆ ಕುತ್ಕೊಂಡಿರಲ್ಲ ನೋಡ್ಕೊಂತ. ಬರ್ರಿ 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 ಬರ್ರಿ. ಧಾರವಾಡ ಬೇಡ, ಮೈಸೂರು ಪಾಕ, ಅಮೇರಿಗಟ್ಟು, ಕರದಂಟ ಎಲ್ಲಾ ಮಾಡ ತಂದೇನಿ. ಬರ್ರಿ ಬರ್ರಿ. ಹೆಂಗ್ ಕುತ್ಕೊಂಡ ನೋಡ್ರಿ, ಬಾಯಿ ತಕಂಡು ಬಾಯ ನೀರು ಬರಂಗ ಬಾಯಿನ ಜೋಲ್ ಬಂದಿತ್ತಮ್ಮ ವರ್ಷಗ. ಲೇ ತಮ್ಗಳ್ರಿ, ನಾನು ಅವನ್ ಯಾವನ ತಂದಿಲ್ಲ, ನಾನು ಕಾರಿಕಾಯಿ ತಂದೇನಿ. ಕಾರಿಕಾಯಿ ಏ ಕಾರಿಕಾಯಿ ಅಂದ್ರೆ ಉತ್ತತ್ತಿ ತಂದೇನಿ. ಬಾಯಾಗಿ ಇಟ್ಕೊಂಡ್ರೆ ಹಂಗ ಗೊತ್ತಾಗ್ಲಂಗ್ ಕರಬೇಕು ಅಂತ ಮಾಲ್ ತಂದೇನಿ. ಬರ್ರಿ, ನಾ ಸುಮ್ಮನೆ ಕುತ್ಕೊಂಡಿರಿ ಅಲ್ಲೇ. ಅಲ್ಲ ಜಲ್ದಿ ಮಾರಿ, ನಮ್ಮ ಹುಡುಗಿ ಜೊತೆ ಭರ್ಜರಿ ಜಾತ್ರೆ ಮಾಡ್ಬೇಕಂದ್ರೆ ನಮ್ಮ ಹುಡುಗಿನೂ ಬರವಲ್ದು, ಈ ಕಾರಿಕಾಯಿನೂ ಬಾಣವಲ್ದು ಅಂತೀನಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಈ ಕಡೆ ನಾ ಬರಾಕತ್ತಲ್ಪ. ನಮ್ಮ ಕನಸಿನಾಗಿನ ಕೂಸು ಸಿಂಗಾದ ಪೀಸು. ಬರ್ರಿ ಬರ್ರಿ, ಕಡಿಮೆ ತಗೋರನ ಓಪನ್ ಆತಲಾಟೋನ. ನಿನ್ನ ಮಾರಿ ನೋಡಿ ನೋಡಿ ನಾನು ಕಂಗಾಲಾಗೇನ. ಒಳಗವ ಮಾರಿ ತೋರಿಸಬಾ, ಒಳಗಬಾ ಮಾರಿ ತೋರಿಸಬಾ. ಕಡಿಮೆ ತುಕ್ಕರನ ಅವನದು ಲಂಡನ, ನಿನ್ನಿಂದ ಸುತ್ತುವರಿ ಸುಸ್ತು ಹೊರ. ಹೊರಗಬ ಹುಡುಗ ಹೊರಗಬ, ತೋರಿಸುವ ಮಾರಿ ತೋರಿಸುವ. ನಮ್ಮ ಮಾವ ಸೀದಾ ಮನೆಗೆ ಬಾ ಅಂತ ಹೇಳನಪ್ಪ, ನಾವು ಸೀದಾ ಮನೆಗೆ ಹೋಗ್ತಾವ. ನಮ್ಮ ತಲೆ ತಿನ್ನಬೇಕು ನೀವ. ನಿನ್ನ ಕಣ್ಣಾಗೇನು ಏನು ಬಿಟ್ಕೊಂಡಿಯೋ ನಿಮ್ಮವ್ರು? ನಿನ್ನ ಕಣ್ಣಾಗ ಏನಾದ್ರು ಏಮಿ ಸಗಣಿ ಮಾಡ್ಕೊಂಡಿಯೇನ ನಿಮ್ಮವ್ನ? ಅಯ್ಯ ಬೇವರ್ಸಿ ಬಿಕನಾಸಿ ಹಳೆ ಬಿಕನಾಸಿ, ನಿನಗೆ ಬರಬಾರ್ದು ಬರ. ನಿಂಗೆ ಯಾವ ಬ್ಯಾಂಕ್ ಸಾಬಿ ದುಡ್ಗ, ನಿನ್ನ ಕಾಲಿ ಕರಿನವರ ಕಚ್ಚ, ನಿನ್ನ ಹೇಳ್ದಿಗ ಕಂಡ ಹೊತ್ಕೊಂಡು ಹೋಗ. ಬಿಕನಾಸಿಗಳು ಹಂಗ ಹೆದೆಗೆ ಬಂದು ಧಕ್ 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 ಅಂತ ಹಾಯ್ತಾವ. ಏನು ಮೂಳಗಳು ಹೇಳಾದ ಗಂಡಸ್ರು ಬುದ್ಧಿನ ಇಷ್ಟ ಅಂತ ನೋಡ. ಮತ್ತೆ ಸ್ಟಾಪ್ 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 ಮಾಡಂಗ ಇಲ್ಲ ನೋಡ. ಮತ್ತೆ ಹಲೋ ಮೇಡಮ್, ಏನು ಮುಂಜಾನೆ ಸುಪ್ರಭಾತ ಶುರು ಮಾಡ್ದಂಗ ಶುರು ಮಾಡಿಬಿಟ್ಟಿಯಲ್ಲ. ನಾವೇನಾರ ನಮ್ಮ ಭಕ್ತಿ ಗೀತೆ ಶುರು ಮಾಡಿ ಕೈಯಾಗ ಪಂಚಾಮೃತ ಹಿಡ್ಕೊಂಡೆ ಅಂದ್ರೆ ಪುಗ್ಸೆಟ್ಟೆ ಪುಗ್ಸೆಟ್ಟೆ ಅಭಿಷೇಕ ಆಕತಿ. ಹುಷಾರ. ಯಾರ ಪುಕ್ಸ್ ನಿಮ್ಮವ್ರ ಜಾನಿ ನೀ ಏನ ಅವನಲ್ಲೇ ಬಸಣ್ಣಿ. ಅಯ್ಯೋ ನನ್ನ ಎಣ್ಣಿ ಬಸಣ್ಣಿ ನಾನ. ಬಾರಿ ಅದೇ ಮಗ ನೀನ. ಯಾಕಲ್ಲ ಹಂಗ ಬಂದು ಹಾಯ್ತಿಯಲ್ಲ. ತಡಿ
ಹೆಣ್ಣು ಮಕ್ಕಳಿಗ ಸೀದಾ ಎದಿಗೆ ಬಂದು ಹಾಯ್ತಾನಂತ ಸೀದಾ ನಮ್ಮ ಮಾವನಿಗೆ ಹೋಗಿ ಹೇಳಿ ಕತ್ತಲು ಕೋಣೆಗೆ ಹಾಕ್ಸಿ ಸರ್ರಿಯ ಬಗನಿಗೂಟ ಇಕ್ಕಿಸಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಮತ್ತೆ ಹುಷಾರ. ಹಲೋ ಮೇಡಮ್ಮ. ಎಳಿ ಸರ್ರು ಎಳಿ. ಏನ ನಮಗೂ ಕಾಯ್ದೆ ಕಾನೂನು ಗೊತ್ತೈತ್ರಿ ಮೆಂಟಲ್ ಮೇಡಮ್ಮ. ಅದೇನಪ್ಪ ಅಂತದ್ದು ನೋಡಿ ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಒಂದೇ ಅಕ್ಕ ಎರಡೆರಡು ಕೇಳಿ ಬ್ಯಾಡ ಅಂತೀನೇನ. ಕೇಳಿ ಅದೇನಂತ ಬಸನಿ ಕೇಳಿಲ್ಲ. ಕೇಳಪ್ಪ ಕೇಳಿಲ್ಲ. ಬಾರಿ ಉಜ್ಜಕ್ ಹೋಗ್ಬೇಡ ಮತ್ತೆ ಬೆಂಕಿ ಹಿಂಕಿ ಹಚ್ಕೊಂಡ ತುಸಾರ. ಅಲ್ಲ ಒಂಥರ ನಾಚಿಕೆದಂಗ ಆಕತ್ತೆ. ಅಯ್ಯೋ ಅಂದ್ರ ನೀನ ಅಲ್ಲ ಅದ ಆಮೇಲೆ ಐತಿ. ಆದ್ರ ಕೇಳ ಈಗ ಪ್ರಶ್ನೆನ ಕೇಳಿ ಬಿಡಪ್ಪ. ಕಲ್ಲಿಗೆ ನಾಯಿ ಕಾಲೆತ್ತಿ ಸೂಸು ಮಾಡಿದೆ ಅಂದ್ರೆ ಕಲ್ಲಿಂದ ತಪ್ಪ ಏನ ನಾಯಿಂದ ತಪ್ಪ? ಇದ್ಯಾ ದೊಡ್ಡ ಪ್ರಶ್ನೆನೋ ಮಾರಾಯ. ಅಲ್ಲ ಕಲ್ಲಿದ್ದ ಹೆಂಗ ತಪ್ಪ ಅಂತೀನಿ. ಕಲ್ಲು ತನ್ನ ಪಾಡಿಗೆ ತಾನು ಬಿದ್ದಿರ್ತೈತಿ. ಇದ ನಾಯಿ ತಿಂಡಿ ಹೆಚ್ಚಾಗಿ ಕಾಲು ಎತ್ಕೊಂಡ್ ಸುಖ ಮಾಡ್ತಾವ ಅಂತೀನಿ. ಮತ್ತೆ ಅದಕ್ಕ ನಾ ಹೇಳಿದ್ದ ನಾಯಿ ತಿಂಡಿ ಬಾಳ ಹೆಚ್ಚಾಗಿತ್ತಲ್ಲ. ಹನುಮಪ್ಪನ ಮುಂದ ಮಾಲಗಂಬದಂಗ, ಈಶ್ವರನ್ ಮುಂದ ನಂದಿ ನಿಂತಂಗ. ಇನ್ನು ನಾ ನಡ ಬಿದ್ದಾಗ ಸುಮ್ಮನ ನಿಂತಾನಿ, ಸೀದಾ ಬಂದ ಹಂಗ ಸೆಂಟ್ರಕ್ಕನ ಆಯ್ದು ಬಾಯಿ ಬಂದಂಗ ಮಾತಾಡಕತ್ತಿಯಲ್ಲ. ಹೆಂಗೈತಿ ನಿನ್ನ ಮೈಯಾಗ ಅಂತೀನಿ. ಮ್ಯಾಲ ಗುಳುಗುಳು ಅಂತೈತಿ, ಕೆಳಾಗ ಜುಳು ಅಂತೈತಿ. ಯಾಕ ಆ ಮಗನ ಏನು ಕೆರತೀಯ ಏನು ತಿಕ್ತೀಯ? ಮತ್ತ ಹೆಂಗ ನಿಂತ ನೋಡು ಮರಯ್ಯ. ಏನ ಫಿಗರಪ್ಪ ಇದು. ಐಶ್ವರ್ಯ ರಯ್ಯ ಫ್ಲಾಟ್ ಅಂತ ಫಿಗರ್ ನಂದು. ನಿಮ್ಮವ್ರು ಹೆಂಗ ನಿಂತ ನೋಡಿ, ಬಾಯಿ ತೆರ್ಕೊಂಡ ಬಾಯಿಯಾಗ ಜಲ ಸುರಿಸ್ಕೊಂಡ. ಮೊದ್ಲು ಬಾಯಾಗಿರೋ ಜಲ್ ವರ್ಷಗಳು ಮರಯ್ಯ. ಹಲೋ ಏನ ಬಾರಿ ಮಂದಿ ಕೂಡ ನೋಡು, ಎಷ್ಟೊಂದ್ ಮಂದಿ ಬರೀ ಮಾಮಂದ್ರ ಅದಾರ. ಹೌದಲ್ಲೇನು? ಬಾರಿ ಜಾತ್ರೆ ಕೂಡಿತ್ತ. ಅದ ಜಾತ್ರೆಗ ಏನೋ ಒಂದು ಸ್ವಲ್ಪ ಟಚ್ ಆಗತ್ತಪ್ಪ ಅಷ್ಟನ. ಸ್ವಲ್ಪ ಟಚ್ ಆಗೈತೆ. ಸ್ವಲ್ಪ ನಾನಾಗದ ಬೇರೆ ಯಾವನಾರ ಆಗಿದ್ರ 7 ಸಲ ಸತ್ತು 7 ಸಲ ಹುಟ್ಟಿರ್ತಿದ್ದ ನನ್ನ ಮಗ. ಏನೋ ನಮ್ಮ ಬಾಡಿ ಅಡ್ಜಸ್ಟ್ ಆಗೈತಿ ಅಂತ ಸುಮ್ಮನಾಗೇನೆ. ಹಂಗಾದ್ರ ಒನ್ಸ್ ಮೋರ್ ಹೊಡಿಯನೇನ ಮತ್ತ? ಒನ್ಸ್ ಮೋರ ಬಸಿನಿ ಒನ್ಸ್ ಮೋರ್ ಯಾಕ 10 ಮೋರ ಹೊಡಿ. ನಿಂದು ತಿಂಡಿ ಬಾಳ ಆಗೈತಿ. ನೋಡ್ಕೊಂಡ ಓರಿ ಬಾರಿ ರೊಚ್ಚಿಗೆ ಬಿಟ್ಟೈತಪ್ಪ. ಹಿಡಿಯಕಲ್ಲ ಹಾಕ್ಲಾಬೇಕಂತೀನಿ. ಬರೋದೈಕ್ ಮಂದಿ ರೊಚ್ಚಿಗೆ ಎಲ್ಲ ಮಾಡಿತದ. ತಡ್ಕೋ. ಅಲ್ಲ ಹೆಣ್ಮಕ್ಳಿಗೆ ಆಯ್ಬೇಕಂದ್ರೆ ಬಾರಿ ಇಷ್ಟ ಅಂತ ಕಾಣಿಸತ್ ಮತ್ ನಿನಗ. ಅಲ್ಲ ಅರೇ ದುಡ್ಗಿರು ಬಂದು ನಿನಗ ಆದ್ರ ನಿನಗೆ ಏನ್ ಅನ್ನಿಸ್ತೈತಿ? ಬಸಣ್ಣಿ ಟಚಿಂಗ್. ಬಸಣ್ಣಿ ಅಯ್ಯೋ ನನ್ನ ಬಸಣ್ಣಿ ಎಣ್ಣಿ ಬಸಣ್ಣಿ ಹೇಳಪ್ಪ. ಟಚಿಂಗ್ ಅದನ್ನೇನಂತ ಹೇಳಿ ಬಸಣ್ಣಿ? ಚಾರ್ಜ್ ಇಲ್ಲ ಮೊಬೈಲ್ನಾಗ ಫುಲ್ ಚಾರ್ಜ್ ಮಾಡ್ದಂಗ ಆಕತಿ. ಪೆಟ್ರೋಲ್ ಇರೋದು ಬೈಕಿನಾಗ ಫುಲ್ ಪೆಟ್ರೋಲ್ ಹಾಕದಂಗ ಆಕತಿ. ನಿನ್ನ ಹತ್ತಿ ಹಣ್ಣಿನಂತ ಮೈ ನೋಡಿದಂದ್ರೆ ಹಂಗ ಮೈ ಎಲ್ಲ ಕರೆಂಟ್ ಹೊಡೆದು ರಕ್ತ ಎಲ್ಲ ಹೆಪ್ಪಗಟ್ಟಿ ನರಗಳೆಲ್ಲ ಚಟ 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 ಅಂತ ಮುರಿದಂಗಾಗಿ, ಇನ್ನ ಎಲಬುಗಳೆಲ್ಲ ಲಟ 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 ಅಂತ ಮುರಿದಂಗಾಗಿ ಪರ್ಮನೆಂಟ್ ನಿನ್ನ ಚಕ್ಕಿ ಬಡ್ಕೊಂಡು ನಿಂದ್ರಿಸ್ಬೇಕು ಅನಸ್ತೈತಿ. ಹೌದು ಬಿಡಪ್ಪ, ಅನಸ್ತೈತಿ. ಯಾಕೆ ಅನಸ್ಲಾರ್ದಂಗೆ ಇರ್ತೈತಿ ಅಂತೀನಿ ನೋಡು. ಸಾಕು ಮಾತು ಸಾಕು. ನೋಡು ಎಷ್ಟೊಂದ್ ಮಂದಿ ಬಾಯಿ ತೆರ್ಗಾಡ ನೋಡಕತ್ತಾರ. ಅವ್ರಿಗೆ ಮಜಾ ಕೊಡ್ಬೇಕ. ಹೌದಲ್ಲ? ಇನ್ಯಾಕ ತಡ ಮಾಡ್ತೀವಿ? ಮತ್ತೆ ತಡ ಮಾಡ್ತೀವಿ.
ಜಾತ್ರೆಗೆ ಬಾರಿ ಕೊಡುತ್ತೇವೆ ಟಿಕ್ಲಿ ಚಲುವಿನ ಬಿದ್ರಾಗ ಚಲುವಿನ ಬಿದ್ರಾಗ ಜಾತ್ರೆಗೆ ಬಾಹುಡಿ ಕೊಡುತ್ತೇವೆ ಚಲುವಿನ ಚಿತ್ರಾಗ ಚಲುವಿನ ಚಿತ್ರಾಗ ಹಂಗಲ್ಲದು ತಡಿ ಬಸನಿ ಇದ್ಯಾಕ ನಮ್ಗೆ ಸುದ್ದ ಆಗಲಿಲ್ಲ ಇನ್ನೂ ಒಂದು ಬೇಕ ನಾಯಿ ಇದು ಕಲ್ಲು ಹಾರಿಲಿನ ಅದು ಯಾಕ ಹಸಿ ಐತಿ ಇನ್ನು ಒಣಗ ಮಠ ಬಿಡ ಮಕ್ಕಳಲ್ಲ ಪಾಪ ಇವಾಗ ಹುರುಪ್ ಎದ್ದಾಳ್ತಿರ್ಬೇಕು ಹೌದಲ್ಲನೆ ಇನ್ನು ಒಂದು ಬರಕ ಬೇಕು ಹಾಡು ಬ್ಯಾಡ್ ಸುಮ್ನೆ ರೋಮರಯ್ಯ ಇಲ್ಲ ನಮ್ಮ ಅಣ್ತಮ್ಗೆ ಕೇಳ್ಬೇಕಲ್ಲ ಇನ್ನೂ ಒಂದು ಬೇಕ ಇನ್ನೊಂದು ಬೇಗ ಹಾ ಅಲ್ಲಿ ನಿಂತ್ರು ನಾನು ಯಾವಾಗ ಬರ್ತಾನೋ ನಾನು ಅವ್ರದ್ದು ಐತಿ ಬರ್ತಾನ ಅವಂದು ಉದ್ದಿಲ್ಲ ಅರ್ಧ ಐತ ಅದ್ರದ್ದು ಹಂಗಾದ್ರೆ ಇನ್ಯಾಕ ತಡ ಮಾಡ್ತಿ ಎಬ್ಬಸು ಎಬ್ಬಸು ಏನಪ್ಪ ಮಾಮ್ಗೆ ಕುಚ್ಚು ಕುಚ್ಚು ಚುಟ್ ಎಲ್ಲಿ ಚುಟ್ಟು ಚುಟ್ಟ ಎಲ್ಲಿ ಇಲ್ಲೇ Hey!
ಎಲ್ಲೆಲ್ಲ ಕತ್ತಪ್ಪ ಏನಪ್ಪ ಇವಾಗಾರ ತಿಂಡಿ ಇಳಿತಿಲ್ಲ ಇನ್ನು ಹೇಳ್ದಲ್ಲ ಬ್ಯಾತಂಗೈತಿ ಬಸಣ್ಣಿ ಒಂಚೂರು ಇಳ್ದಿರ್ಬೇಕು ನಿನಗ ಇಟ್ಕೊಳ್ಳೋದು ಬೇಕಾ ಇನ್ನು ಹಾರಿಸ್ಕೊಳ್ಳೋದು ಬೇಕಾ ಅಯ್ಯ ನಿನ್ನ ಬಾಯಾಗ ಬೋಳಪ್ಪನ್ ಗೂಟ ತುರ್ಕ ಬೋಳಪ್ಪಂದ ಬೇಕನ ಯಾರ್ದಾರ ತುರ್ಕೊಂಬ್ರ ಹೇಳಿ ಅಲ್ಲೇ ಏನದು ಇಟ್ಕೊಳ್ಳೋದು ಅಂತ ಕೇಳಕತ್ತಿಲ್ಲ ಡಬಲ್ ಮೀನಿಂಗ್ ಮಾತಾಡಕತ್ತಿಲ್ಲ ಎದಕ್ಕ ಅಂತೀನಿ ಲೇ ಬಸಣ್ಣಿ ಹೇಳ ಎಣ್ಣಿ ಇಟ್ಕೊಳ್ಳೋದು ಎಲ್ಲಾರು ತಗೋತಾರ ನೀನು ನಾನು ಪಾಡಾಗ ಇಟ್ಕೊಳ್ಳೋ ತಗ ಹಿಡಿ ಏನ ಕಾರಿಕಾಯಿ ತಂತೆಲ್ಲೋ ಮರ್ಯಾದ ಉತ್ತತ್ತಿ ಯಪ್ಪನ್ ತತ್ತಿ ತತ್ತಿ ನಿಮ್ಮವ್ರ ಅದೇ ಅತ್ತಿ ಅದೇನದು ಅದೇನು ಕಾರಿಕಾಯಿ ಕಾರಿಕಾಯಿನ ಚಲೋ ಇಲ್ಲಕಂದ್ರ ತೆರೆ ಹಾರಿಸ್ತಾರ ಕೆಂಪಂದು ಚಂದಂದಿತ್ತಂದ್ರ ಬಾಯಾಗ ಇಟ್ಕೊಂಡ್ ಹಂಗ ಜುರು ಜುರು ಲಚ ಲಚ ಅಂತ ಸೀಪ್ತಾರ ಅದೇನದು ಚೀಪದಿ ಅದಲೇ ಕಾರಿಕಾಯಿನ ಹಂಗಾನ ಮತ್ತ ಬ್ಯಾಸಿ ಬಿಡಕ್ ಹೋಗ್ಬಾರ್ದು ಏನು ಬೇಕಾ ಅವತ್ ತುಂಬ್ಕೊಂಡ್ಬಿಡ್ತಾರ ಅವ್ರು ಅವ್ರು ತುಂಬಕೇನಲ್ಲ ನಾವ ತುಂಬಿಸ್ಬೇಕು ಅದ ಮತ್ತ ನಾನೇ ಹೇಳದು ತುಂಬಿಸಿ ಹೊಡಿಯದ್ ನೀ ತುಂಬಿಸಕ ಬರೋಲ್ ನಿನಗಿನ್ನು ವಾಲಿ ಬಿಡತ್ತಾಗ ಅಲ್ಲ ಚೀಪಕ್ಕತ್ರ ಬೀಜಾರ ಉಳಿತತೋ ಇಲ್ಲ ಅಂತೀನಿ ಮಾರಾಯ ಏ ಬೀಜ ಕರಗಿದ ಅಂದ್ರ ಸಂತಾನ ಅಭಿವೃದ್ಧಿ ಆಗ್ಬೇಕೋ ಬ್ಯಾಡು ನೋಡು ಬಸಣ್ಣಿ ಹೌದೌದು ತೇರ ಟೈಮ್ ಆತು ಉಳ್ದಿರಕಾಯಿ ನಾ ಪಾದಗಟ್ಟಿ ಮಟ್ಟ ಹೋಗಿ ಮಾರ್ಕೊಂಡ್ ಬರ್ತೇನೆ ಹಾ ಯಾರೇ ಬೇಕ್ರಿ ಬರ್ರಿ 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 ಇಟ್ಕೊಳ್ಳೋದು ಬೇಕಾ ಹರಿಸ್ಕೊಳ್ಳೋದು ಬೇಕಾ ಬರ್ರಿ 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 ಅಲ್ಲಿ ಹೋಗಿ ಸರಿಯ ಬಗನಿಗೆ ಊಟನೇ ಇಕ್ತಾರ ಯಾರವ್ರು ಎಲ್ಲ ನಮ್ಮ ಮಂತಮ್ಗಳು ಯಾರಿಗೆ ಇಡ್ಬೇಕು ಅವ್ರಿಗೆ ಇರ್ತಾರ ಅವ್ರು ಬರ್ತೀನಿ ಬರ್ರಿ ಹಿಡಿ ಬರ್ರಿ 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 ಒಬ್ರು ಅಕ್ಕ ತಂಗಿರ ಕಾಣಂಗಿಲ್ಲ ಹೋಗತ್ತಾಗ ಬರೀ ಮಾಮ್ಗಳು ಅದಾರ ಇಂತ ನನ್ನ ಮಕ್ಕಳು ಇದ್ರ ಊರು ಉದಾರ ಆದಂಗ ಮತ್ತೆ ಇತ್ಲಾಗ ಆ ಮೌಲಾಲ್ ಸಾಬ್ ಬೇರೆ ಇತ್ಲಾಗ ಬರಕತ್ತಾನ ಬರ್ಲಿ ಬರ್ಲಿ ಅವನಿಗೂ ಒಂದು ಕೈ ನೋಡ್ಕೊಂಡ ಬಿಡ್ತೀನಿ ಮತ್ತೆ ಅಪ್ಪೋಸ್ ಹುಡುಗಿನ ಪ್ರಪೋಸ್ ಮಾಡಿ ಲವ್ ಯು ಅಂದನ ನನ್ನ ಪ್ರೀತಿಸಿ ಮದುವೆಯಾಗಿ ನಂತ ಹೇಳಿ ಗಿಚ್ಚಗಿಲಿಗಿಲಿ ಹುಡುಗ ಗಿಚ್ಚಗಿಲಿಗಿಲಿ ಗಿಚ್ಚಗಿಲಿಗಿಲಿ ಹುಡುಗ ಗಿಚ್ಚಗಿಲಿಗಿಲಿ ಅರೇ ಯಾರು ಬೇಕ್ರಿ ಅಣ್ಣರ ಎತ್ತ ಮ್ಯಾಕೆತ್ತ ಯಾರು ಬೇಕ್ರಿ ಯಾರು ಬೇಕು ಮ್ಯಾಕೆತ್ತ ಎತ್ತ ಹಂಗ ಹೇಳ್ಬೇಕ ಒಂದ್ ನಮ್ಕ್ಲಿ ಎತ್ತಂದ್ರೆ ಏನ್ ತಿಳ್ಕೊಬೇಕು ಅರೇ ಯಾರು ಬೇಕ್ರಿ ಯಾರು ಬೇಕು ನಿಮಗೆ ಲಾಲಂದು ಬೇಕು ಬಡಾದ್ದು ಬೇಕು ಛೋಟಾದ್ದು ಬೇಕು ಅರೇ ಜಲ್ದಿ ಜಲ್ದಿ ಆವ್ ಜಿ ಆವ್ ಅರೆ ತೂ ಬಸ್ ಎಣ್ಣಿ ಕ್ಯಾ ಅಯ್ಯ ನಿಮ್ಮವ್ರೇ ಅದು ಬಸ್ ಎಣ್ಣೆ ಅಲ್ಲಲೇ ಚಂದಾಗ ಬಸಣ್ಣಿ ಅನ್ನು ಅರೇ ನಮ್ದಕ್ಕೂ ಸರಿಯಾಗಿ ಬೋಲ್ತಾವ್ ಬಸ್ಸಂದು ಎಣ್ಣಿ ಅಂತ अरे नम्दकी वाव बोलताव बस एण्णी इज जात्रे में आप बहुत ಹುಡುಗಿ ಕ್ಯಾ ಅದು ಯಾಕಪ್ಪ ನನ್ನನ್ನು ಯಾಕೆ ಹುಡುಕಕತ್ತಿದ್ದೆ ಅಂತೀನಿ ಅಲ್ಲ ಏನು ವಿಧಾನಸೌಧದಾಗ ಮೀಟಿಂಗ್ ನಿಂತೈತೋ ಇಲ್ಲ ಮದುವೆ ಮಂಟಪದಾಗ ಮದುವೆ ಆಗೋದು ನಿಂತೈತಂತೀನಿ ನಹಿ ನಹಿ ನಿಮ್ಮ ಅಮ್ಮ ಕಿ ಡಿಲಿವರಿ
ನಿಂತೈತಿ ಏಯ್ ನಿಮ್ಮೂರು ಎದಕ್ಕ ಹೆಂಗೈತಿ ನಿನ್ನ ಮೈಯಾಗ ಹೆಂಗ ಚುಟ್ಟು ಅನ್ನತ್ತ ಇಲ್ಲ ಸುಟ್ಟು ಅನ್ನತ್ತ ಇಲ್ಲ ಸುಟ್ಟ ಆಗತ್ ಮಗನ ಹೆಂಗೈತಿ ಮೈಯಾಗ ನೋಡ ನನ್ನ ಬಗ್ಗೆ ಏನಾರ ಮಾತಾಡ ಆದ್ರೆ ನಮ್ಮ ಅವ್ವನ ಬಗ್ಗೆ ಮಾತಾಡಿದ್ರ ತಲಿನ ಸರ್ರದಲ್ಲ ಮತ್ತೆ ಆಮೇಲೆ ಏನು ಮಾಡ್ತೀನಿ ಗೊತ್ತೇನ ಕಿತ್ತು ಕೈಯಾಗ ಕೊಡ್ತೀನಿ ಏನಂತ ಹೇಳ್ದಿ ನಾಲ್ಗಿನ ಹರಿದ ನಮ್ಮನಿ ನೆಲ ವರ್ಷ ಇಟ್ಕೊಂಡ್ಬಿಡ್ತೀನಿ ಮತ್ತೆ ಅರ್ಬಿ ಮಾಡ್ಬಿಡ್ತೀನಿ ಮತ್ತೆ ಹುಷಾರ ಹಮಾರ ಲಡಕಿ ಬಾಜು ಮನಿ ಮಡಿಕಿ ನಿಮ್ ಮ್ಯಾಲೆ ನಮ್ದಕ್ಕೂ ಆಹಾ ಬಹುತ್ ಪ್ಯಾರ ಆಗ್ಬಿಟ್ಟೈತ್ರಿ ಜಲ್ದಿ ಏಕ್ ಇದರ ಸೀದಾ ನಿಂತ್ಕೋಬೇಕು ಅತ್ತಾಗ ಹೋಗ್ಬಿಟ್ರೆ ನಮ್ದಕ್ಕೂ ಭಾಳ ತ್ರಾಸ ಆಗ್ಬಿಡ್ತೈತಿ ಜಲ್ದಿ ಏಕ ಕಿಸ್ ದೇವ್ಜು ಕಿಸ್ ಯಾರನ್ನ ಮಸ್ತ್ ಅಂದ್ರಿ ಮಚ್ಚ ಎಲ್ಲಾರು ನಮ್ಮ ಅಂತ ಯಾಕೆ ಯಾರ ಗಂಡಸ್ರಲ್ಲೇ ಇಲ್ಲೆಲ್ಲ ನೋಡ್ದಿ ಇಷ್ಟು ಸುದ್ದ ಅದಾವು ಅದಿರೇ ಎಲ್ಲ ಮಕ್ಕೊಂಡ್ಬಿಟ್ಟಿರ ಮುಂದ್ ಕುಂತಿರೋದು ವಾಯ್ಸ ಹೋಗತ್ತಾಗ ಅಲ್ಲೆಲ್ಲ ಗಂಡಸ್ರದ್ರಪ್ಪ ಗೊತ್ತಾಯ್ತು ಏನಂದಿ ನಿನಗ ಕಿಸ್ಸು ಬಾ ಮಗನ ಬಾ ಇಲ್ಲಿ ಬಾ ಖರೇನ ಕೊಡ್ಬೇಕ ಆಹಾ ಎಷ್ಟೊಂದು ಹಿತ ಆಗತ್ತಾವ್ ಬಸಂದು ಎಣ್ಣಿ ಇನ್ನೊಂದಿಷ್ಟು ಮಾರ್ಜಿ ಬಸಂದು ಎಣ್ಣಿ ಮಾರ್ ಆಹಾ ನಮಗೂ ಬಹುತ್ ಡೀಲ ಆಗತ್ತಾವ್ ಎಲ್ಲಿ ಹೋಗ್ಲಕ್ಕಿ ನಮಗೂ ಎಷ್ಟೊಂದು ಹಿತ ಆಗತ್ತಾವ್ ಇನ್ನೊಂದಿಷ್ಟು ಮಾರ್ಜಿ ಎಣ್ಣಿ ಮಾರು ಬಲೂನೊಂದು ಹೊತ್ತು ತಡ್ಕ ಬೇತಂಕ ಐತಿ ಎತ್ತದು ಹೊತ್ತು ಮೈಯೆಲ್ಲ ಭಾರ ಆಗ್ಬಿಟ್ಟೈತಿ ಇನ್ನೊಂದಿಷ್ಟು ಮಾರ್ಜಿ ಬಸಂದಣ್ಣಿ ಆಹಾ ಮಾರ್ ಪಾಪ ಬಲೂನ್ ಊದ್ ಅಯ್ಯಪ್ಪನ ಬಲೂನ್ ಆಗ್ಬಿಟ್ಟವ ಸದಾ ಇವಾಗ ಇನ್ನೇನ್ ಹಿಂಗ ಮಾತಾಡ್ತಿರ್ತೀಯೋ ಏನ ಜಾತ್ರೆ ಗೀತ್ರೆ ಮಾಡಿಸ್ಯಪ್ಪ ಅಂತೀನಿ बादल आया तू बारिश पृथ्वी पर दान पेर तू हमारा जीवन में आया तू बसंत एಣ್ಣಿ तू ಅವ್ पहिला गाना हाडी मजा ಮಾಡೋನು ಚಲೋ ನಮ್ಮ ಅವನ ಏನ್ ಮಾತಾಡ್ದ ಅರ್ಥನ ಆಗಿಲ್ಲ ನಿಮ್ಗೆ ಅರ್ಥ ಆತೆ ಅವ ಹೇಳ್ದ बादल आए तू बारिश पृथ्वी पर दान पेर तू हरा भर आओ जीवन में आओ पहला गाना हाडी मजा ಬಸಂದು ಎಣ್ಣಿ ಯಪ್ಪ ನಿನ್ನ ನಾಡಿಗ್ಯಾರ ಯಾರು ತಿದ್ದಿದ್ರು ಮರಗೆ ಅವ್ರಿಗೆ ತೊಡಸ್ಬೇಕು ನೋಡು ಕಬ್ಬಣದ ಬಲೆ ಅಂದಂಗ ತಡ ಮಾಡೋದು ಬೇಡ ಹೋಗಿ ಒಂದು ಗಿಚ್ಚಿಗಿರಲಿ ಮಾರು ದುರ್ಗಾ ಮಿಂಚತೈತಿ ಹುಡುಗಿ ನಿನ್ನ ತುಂಬಿ ಬಣ್ಣ ಬರುವಾಗ ಸೇರುವ ಮೈಯ ಯಾಕ ಕಣ್ಣನ ನೋಕ ಆಗಾರ
ಬಾರಪ್ಪ ಸಂಭವಮ್ಮ ಜಾತ್ರೆ ಮಾಡಕ್ ಹೋಗೋಣ ಬಸಂದು ಎಣ್ಣಿ ಹೋಯ್ ಯಾಕ ಸಮಾಧಾನ ಆಗ್ಬೋಲ್ತು ಯಾಕ? ಇನ್ನೊಂದು ಮಾರ ಏನ ಯಾಕ ಮಾತಾಡ್ಕೊಂಡೆ ಬಂದ್ರೇನ ಅರೇ ಇಸ್ಕಿ ಮರ್ ಗಯ ಜಲ್ದಿ ಚಲೋ ಚಲೋ ಸಾಕಾಗಿ ಹೋಗೈತ್ ನೋಡ್ರಿ. ಬಲ್ಲವರು ಹೇಳ್ಯಾರಲ್ಲ, ಗಾಡಿಯಿಂದ ಹೋದ್ರ ಧೂಳು, ಹುಡುಗಿಯಿಂದ ಹೋದ್ರ ಗೋಳು. ಖರೆ ಐತ್ ನೋಡ್ರಿ. ಅಲ್ಲ, ನಮ್ಮ ಮಾವ ಈ ಊರಿಗೆ ಕರೆಸಿ ಹನುಮಂತ ದೇವರ ಪೂಜೆ ಮಾಡ್ಕೊಂತ ಹೋಗು, ನನ್ನ ಮಗಳ ಕೊಟ್ಟ ನಿನಗೆ ಮದುವೆ ಮಾಡುತ್ತೇನೆ ಅಂತ ಹೇಳಿ ಸತ್ತು ಹೋದ. ಆದ್ರ ಹನುಮಂತ ದೇವರ ಪೂಜೆ ಮಾಡೋದು ತಪ್ಪಲಿಲ್ಲ. ನನ್ನ ಮುದ್ದಿನ ಸೊಸಿ ಬಸಣಿನೂ ನನಗೆ ದಕ್ಕಲಿಲ್ಲ. ಹಿಂಗಾದ್ರ ಹೆಂಗಪ್ಪ ಈ ಪೂಜಾರಿಯ ಗತಿ? ಗುಡ್ ಪೂಜಾರಿ, ಗುಡ್. ಒಂದು ಹೆಣ್ಣಿಗಾಗಿ ಹಾಳು ದೇವರ ಕಲ್ಲು ಪೂಜೆ ಮಾಡುತ್ತಾ ಈ ನಿನ್ನ ಅಮೂಲ್ಯವಾದ ಜೀವನವನ್ನ ಯಾಕೆ ವೇಸ್ಟ್ ಮಾಡ್ಕೋತಾ ಇದೀಯಾ? ಏನ್ ಹೋಗಿದ್ದೀಪ ನೀನು? ಬಾಬಾ ಬಾಬಾ ಬಾ. ಈ ಊರಿನ ಬಂಡ ಹಿರಿಯರ ಮಾತು ಕೇಳುತ್ತಾ ಹೋದ್ರ ಆ ನಿನ್ನ ಸೊಸಿ ಬಸವಣ್ಣ ನಿನಗೆ ಸಿಗೋದಿಲ್ಲ, ಮದುವೆನೂ ಆಗೋದಿಲ್ಲ. ದಿಕ್ಕಿಲ್ಲದ ಹೆಣವಾಗಿ ಹೋಗ್ತೀಯ, ವಿಚಾರ ಮಾಡು. ಅಲ್ಲ, ನಾವು ಇಲ್ಗೋ ಬಂದ ಇವ. ನಾನು ಎಲ್ಲೋದ್ರು ಬೇತಾಳ್ ಬೆನ್ನತ್ತಂಗ ನನ್ ಬೆನ್ನ ಹತ್ತಾನಲ್ಲೇ. ಏನು ಪೂಜಾರಿ, ಮನದಲ್ಲಿ ಏನೋ ವಿಚಾರಿಸುತ್ತಿರುವೆಯಲ್ಲ?
ನಾನು ಹೇಳಿದಂತೆ ಕೇಳಿದರೆ ಒಂದು ಹುಡುಗಿ ಏಕೆ 100 ಹುಡುಗಿಯರು ನಿನ್ನ ಹಿಂದೆ ಸುತ್ತುತ್ತವೆ. ಕೈ ತುಂಬ ಹಣ, ಕೊರಳು ತುಂಬ ಬಂಗಾರ, ವಾರಕ್ಕೊಂದು ಕಾರು. ಇಂದ್ರಲೋಕದ ಇಂದ್ರನ ಸುಖ ಭೋಗಕ್ಕಿಂತ ಒಂದು ಕೈ ಮೇಲು ಮಾಡುತ್ತೇನೆ. ಏನಂತೀಯ? ಜೈ ಬಜರಂಗ್ ಬಲಿ ಕಿ ಜೈ. ನಿನ್ನ ಮಾತು ಕೇಳಿದ್ರ ಕಾಗದ ಗಿಡದಾಗ ಕುಂತವಲ್ಲ ಮಂಗ್ಯ ಕೈ ಬಿಟ್ಟು ಚಪ್ಪಾಳಿ ಹೊಡಂಗಿಲ್ಲ. ಆದ್ರ ಈ ಊರಾಗ ಜಾತಿ ಮತ ಭೇದ ಭಾವ ಇಲ್ಲದ ಆ ಧರ್ಮರಾಯರ ಆಡಿದ ಮಾತ ವೇದ ವಾಕ್ಯ ತೋರಿಸಿದ ದಾರ್ಯ ರಾಜಮಾರ್ಗ ಅಂತದ್ರಲ್ಲಿ ನೀವು ಹೇಳ್ದಂಗ ಎಲ್ಲಾರು ಮನಸ್ಸಿನಾಗು ವಿಷದ ಬೀಜ ಬಿತ್ತಿ ರಾಜಕೀಯ ಎಂಬ ರಣರಂಗದಲ್ಲಿ ಗೆಲ್ಲೋದು ಹೆಂಗ್ರಿ? ಪೂಜಾರಿ, ದೇವಸ್ಥಾನದಲ್ಲಿ ಪೂಜಾರಿನ ಭಕ್ತರಿಗೆ ವರ ಕೊಡುವುದಿಲ್ಲ. ಅದಕ್ಕಂತನ ಕಲ್ಲು ಮೂರ್ತಿಯೇ ದೇವರು ಅಂತ ಇರುತ್ತದೆ. ನೀನು ನನಗೆ ಸಾರಥಿಯಾಗು. ಮುಂದೆ ನೋಡು ನಿನ್ನ ರಾಜ ವೈಭವವನ್ನು. ಮಹಾಭಾರತದಲ್ಲಿ ಶಕುನಿಯು ಕೌರವರೊಂದಿಗೆ ಇದ್ದು ತನ್ನ ಸೇಡು ತೀರಿಸಿಕೊಂಡ ಹಾಗೆ ನೀನು ಆ ಅಗ್ನಿಗೌಡನ ಜೊತೆಗೆ ಇದ್ದು ನನಗೆ ಕೊಂಚ ಸಹಾಯ ಮಾಡಿದರೆ ಸಾಕು. ಅಂದ್ರ ನಿಮ್ಮ ಮಾತಿನ ಅರ್ಥ? ಸಿಂಪಲ್. ನೀನು ಈ ಊರಿನ ಅಗ್ನಿಗೌಡನಿಗೆ ರಾಜಕೀಯದ ಹುಚ್ಚು ಹಿಡಿಸು. ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ. ಆದ್ರೂ ಪೂಜಾರಿ, ಹೆಣ್ಣು ಹೊನ್ನು ಮಣ್ಣು ಇವು ಮೂರರಿಂದಲೇ ನಿನ್ನ ಜೀವನ. ವಿಚಾರ ಮಾಡು. ಜೈ ಬಜರಂಗ್ ಬಲಿ ಕಿ ಜೈ. ಆತ್ ಬಿಡ್ರಿ ಗೌಡ್ರ, ಆ ಅಗ್ನಿ ಗೌಡಂದು ವೀಕ್ನೆಸ್ ಕಿಲಿಕೈ ನನ್ನ ಕಿಶೆದಾಗ ಐತಿ. ಅಷ್ಟು ಮಾಡು ಪೂಜಾರಿ. ಮುಂದೆ ನೋಡು ನಿನ್ನ ರಾಜ ವೈಭವವನ್ನು. ನಾನು ಅಗ್ನಿಗೌಡ್ರ ಹೊಲಕ್ಕೆ ಹೋಗಿ ಎಲ್ಲಾ ವಿಷಯವನ್ನು ತಿಳಿಸಿ ನನ್ನ ಕೈ ವಶ ಮಾಡಿಕೊಂಡ್ಮ್ಯಾಗ ನಿಮಗೆ ತಿಳಿಸ್ತೇನ್ರಿ. ಜೈ ಬಜರಂಗ್ ಬಲಿ ಕಿ ಜೈ. ಅಂತೂ ಸಿಗರೇಟಿಗೆ ಬೆಂಕಿ ಹಚ್ಚಿದೆ. ಇದು ತನ್ನ ಮೈ ಸುಟ್ಟುಕೊಂಡು ನನ್ನ ಅಡಿಯಲ್ಲಿ ಪುಡಿಯಾಗಿ ಬಿದ್ದುಕೊಳ್ಳುತ್ತಿರುವಾಗ ಮುಂದೆ ನಿನ್ನ ಜೊತೆ ಈ ನನ್ನ ಬೆರಳಲ್ಲಿ ಸಿಗರೇಟು ಸೇದಿ ಪುಡಿ ಮಾಡಿದ ಕ್ಷಣ ನದಿಗಳು ಮುಂದಕ್ಕೆ ಸಾಗಿ ಸಾಗಿ ಸಮುದ್ರ ಹೊಂದುತ್ತವೆ. ಈ ಮಣಿಕಂಠ ಗತಿಸಿದ ಗತಗಾಲ ನೆನಪುಗಳಿಗೆ ಪ್ರತಿಫಲ ಪಡೆಯುವುದೇ ನನ್ನ ಹಠ. ಧರ್ಮ ತುಂಬಿದ ಧರ್ಮ ತುಂಬಿದ ಈ ಊರಲ್ಲಿ ಕರ್ಮ ತುಂಬುವ ಹೇಗೆ ಮಾಡಿ ಊರನ್ನು ಚಿತ್ರ ವಿಚಿತ್ರವಾಗಿ ಅಸತ್ಯವನ್ನು ಮೇಲೆ ಎತ್ತಿ ಸತ್ಯವನ್ನು ಕಾಲು ಕೆಳಗೆ ತುಳಿದು ನಿನ್ನ ಅಂತಸ್ತಿಗೆ ಮಂಗಲ ಹಾಡಲಿದ್ದಾನೆ. ನಾನು ನನ್ನ ತಂದೆಯ ರಕ್ತಕ್ಕೆ ಹೊಟ್ಟಿಲ್ಲ ಅಂತ ತಿಳಿದುಕೋ.
ನಾನು ಶಾಂತಿಯಿಂದ ಇದ್ದರೆ ಮಣಿಕಂಠ ಸಿಡಿದಬ್ಬರ ಸರ್ಪ ಘಟ ಸರ್ಪ ಕೆರಳಿದ ಗಂಡುಗಲಿ ಕೆರಳಿದ ಗಂಡುಗಲಿ ಈ ಅಗ್ನಿಗೌಡ ಈ ಅಗ್ನಿಗೌಡನ ಗರುಡನ ಸಾಮ್ರಾಜ್ಯದಲ್ಲಿ ಯಾಕಶ್ಚಿತ ಯಾಕಶ್ಚಿತ ಒಂದು ಸರ್ಪ ಬದುಕಲು ಸಾಧ್ಯವೇ? ಆ ಸರ್ಪಕ್ಕೆ ಬರೀ ಹಲ್ಲಲ್ಲಿ ವಿಷ, ಈ ಅಗ್ನಿಗೌಡನಿಗೆ ಮೈಯೆಲ್ಲ ವಿಷ. ಈ ಗೌಡನ ಮುಂದೆ ಈ ಗೌಡನ ಮುಂದೆ ದಿಟ್ಟ ತಲುಪಿನಿಂದ ಎತ್ತ ಯಾವನ ಮಗನೇ ಆಗಲಿ ಸುಟ್ಟು ಬೂದಿ ಮಾಡಬಲ್ಲ ಗಂಡು ಈ ಭಯಂಕರ ಅಗ್ನಿಗೌಡ. ನಡು ಹಗಲಿನಲ್ಲಿ ಹಚ್ಚಿದ ದೀಪ ನೀ ಮತ್ತಿಲ್ಲದವರಿಗೆ ತೋರಿದ ಪ್ರೀತಿ ಎರಡೂ ವ್ಯರ್ಥ. ತೆರೆದ ಬಾಗಿಲಿಗೆ ನಾಯಿಗಳು ನುಗ್ಗುವುದು ಸಹಜ, ಮಾಲೀಕನಿಲ್ಲದ ಹೊಲಕ್ಕೆ ದನಗಳು ನುಗ್ಗುವುದು ಸಹಜ, ತೆರೆದಿಟ್ಟ ಬೆಣ್ಣೆಯನ್ನು ಕತ್ತು ತಿನ್ನುವುದು ಸಹಜ. ಆದರೆ ಪೂಜಾರಿಯನಿಗೆ
ವಿಷಯ ಹೇಳಿ ನನ್ನ ಮನಸ್ಸು ಚಂಚಲ ಮಾಡಿ ಹೋದನಲ್ಲ. ಎಸ್, ಪೂಜಾರಿಯ ಮಾತಿನಲ್ಲಿ ಸತ್ಯವಿದೆ. ಆ ಧರ್ಮರಾಯನ ಮಾತು ಕೇಳುತ್ತಾ ಹೋದರೆ ಈ ಊರಿಗೆ ರಾಜಕೀಯವನ್ನು ತರಲಾಗುವುದಿಲ್ಲ. ಹಾಗೇನಾದರೂ ಈ ಊರಿಗೆ ರಾಜಕಾರಣಿಯನ್ನು ತರದೆ ಹೋದರೆ ನಾನು ಬಹಳಷ್ಟು ಫ್ಯಾಕ್ಟ್ರಿಗಳ ಒಡೆಯ, 10 ಫ್ಯಾಕ್ಟ್ರಿಗಳ ಒಡೆಯ, ದೊಡ್ಡ ಜಮೀನ್ದಾರನಾಗಿದ್ದರು ದೊಡ್ಡನಾಗಿ ಸಾಯಬೇಕಾಗುತ್ತದೆ. ಮನುಷ್ಯ ಮತ್ತೆ ಮತ್ತೆ ಹುಟ್ಟಿ ಬರಲು ಹುಲ್ಲು ಬೀಜಗಳಲ್ಲ. ಅಲ್ಪ ಆಯುಷ್ಯದಲ್ಲೇ ಏನಾದರೂ ಸಾಧಿಸಬೇಕು ಅಂದರೆ ಗಾಂಧಿಯಾಗದಿದ್ದರೂ ಭಾಷೆಯಾಗಬೇಕು, ರಾವಣನಾಗದಿದ್ದರೂ ರಾವಣನಾಗಬೇಕು, ರಕ್ಷಕನಾಗದಿದ್ದರೂ ಭಕ್ಷಕನಾಗಬೇಕು. ಜೈ ಬಜರಂಗ್ ಬಲಿ ಕಿ ಜೈ. ಗೌಡ್ರ ಅಂತೂ ನಾವ್ ಅಂದ್ಕೊಂಡಂತ ರಾಜಕೀಯ ಗುಂಗು ಹಿಡ್ದಂಗ ಆಯ್ತು. ಗೌಡ್ರ ನಾನು ಹೇಳಿದ್ನಲ್ಲ, ಇವರೇ ಈ ಮಣಿಕಂಠ. ಮಣಿಕಂಠ ಸುತ್ತೂರಿನ ಸಿರಿವಂತ, 10 ಫ್ಯಾಕ್ಟ್ರಿಗಳ ಒಡೆಯ, ಈ ಅಗ್ನಿಗೌಡನ ಅರಮನೆಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಗೌಡ್ರಿ, ಥ್ಯಾಂಕ್ ಯು. ನಿಮ್ಮ ಮುಖದ ಹಾವಭಾವ ನೋಡುತ್ತಿದ್ದರೆ ಪೂಜಾರಿಯ ಮಾತಿಗೆ ಒಪ್ಪಿಗೆ ಇದಂತೆ ಕಾಣುತ್ತದೆ. ಹೌದ್ರಿ, ಒಪ್ಪಬೇಕು, ಒಪ್ಪಲೇಬೇಕು. ಈ ಊರಿಗೆ ಆ ಒಬ್ಬನೇ ವಾರಸ್ಥರಲ್ಲ. ಅವನು ಹೇಳಿದಂತೆ ಕೇಳುತ್ತಾ ಬಿದ್ದಿರಲು ಇದೇನು ರಾಜವಂಶಸ್ಥರ ಆಡಳಿತವಲ್ಲ, ಪ್ರಜಾಪ್ರಭುತ್ವ. ಎಲ್ಲರಿಗೂ ಸಮಾನತೆಯಾದ ಹಕ್ಕೈತಿ. ಈ ಊರಿಗೆ ರಾಜಕೀಯ, ಇಲ್ಲಿ ಜಾತಿ ಮತ ಭೇದ ಭಾವ ಬರಬಾರದೆಂದು ನಾವೆಲ್ಲರೂ ಒಂದಾಗಿ ಬದುಕಿದ್ದೇವೆ. ಆದರೆ ಈಗ ಅದನ್ನು ಬದಲಾಯಿಸುವುದು ಕಷ್ಟ. ಇದಕ್ಕೆ ಆ ಧರ್ಮರಾಯ, ಆ ವೀರಭದ್ರ ಅವರು ಒಪ್ಪುವುದು ಕಷ್ಟ. ಗೌಡ್ರೆ, ಈ ಹೊಲಸು ಜನರಿಗೋಸ್ಕರ ನಿಮ್ಮ ಆಶೆಯನ್ನು ಹೊದಮಿ ಆ ಧರ್ಮರಾಯ ಹೇಳಿದಂತೆ ಕೇಳುತ್ತಾ ಹೋದರೆ ಹೇಗೆ? ನಿಮ್ಮ ಹತ್ತಿರ ಆಸ್ತಿ ಇದೆ, ಅಂತಸ್ತು ಇದೆ. ನೀವು ಮನಸ್ಸು ಮಾಡಿದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ತಾಲೂಕಾ ಪಂಚಾಯಿತಿ ಅಧ್ಯಕ್ಷ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ, ಇಷ್ಟೇ ಏಕೆ ಈ ಭಾಗದ MLA ಕೂಡ ಆಗ್ತೀರಾ? ಹೌದ್ರಿ ಗೌಡ್ರ, ಇವರು ಹೇಳೋ ಮಾತ್ನ್ಯಾಗ ಸತ್ಯ ಐತಿ. ನೀವು ಮನಸ್ಸು ಮಾಡಿದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಇಷ್ಟೇ ಯಾಕ? ನಾವು ಮೇಲೆ ಹೋಗ್ಬೇಕಾದ್ರ ಬೇರೊಬ್ಬರು ಹೆಗಲ ಹತ್ತಿ ಗುರಿ ಮುಟ್ಟಲೇಬೇಕು. ಇದು ರಾಜಕೀಯದ ಗುಟ್ಟು. ನಾವು ಮನಸ್ಸು ಮಾಡಿದ್ರ ಈ ಸಾರಿ ಪಂಚಾಯತ್ಗೆ ಅಧ್ಯಕ್ಷರು ನೀವ ಫಿಕ್ಸ್ ರೀ, ಫಿಕ್ಸ್.
ಜನ ಒಪ್ಪಬೇಕಲ್ಲಪ್ಪ. ಗೌಡ್ರ ಗೌಡ್ರ ಈ ಊರಿನ ಜನರ ಮನಸ್ಸು ಅರಿತೆ ನಾನು ಈ ಊರಿಗೆ ಎಂಟ್ರಿ ಕೊಟ್ಟಿದ್ದೇನೆ. ಅವರ ಮನಸ್ಸನ್ನು ಸೆಳೆಯಲು ನನ್ನ ಕಡೆ 1000 ಅಸ್ತ್ರಗಳಿವೆ. ಅದಕ್ಕೆ ನೀವೇನು ತಲೆ ಬಿಸಿ ಮಾಡಿಕೊಳ್ಳಬೇಡಿ, ಅದನ್ನು ನಾನು ನಿಭಾಯಿಸುತ್ತೇನೆ. ಒಲಿದು ಬಂದ ಭಾಗ್ಯ ನಿರಾಕರಿಸಿದರೆ ನನ್ನಂತ ದಡ್ಡ ಬೇರೆ ಯಾರೂ ಇಲ್ಲ. ಮಣಿಕಂಠ, ಕೊನೆಯವರೆಗೂ ನೀನು ನನ್ನ ಜೊತೆ ಇರುತ್ತೇನೆನ್ನುವುದಾದರೆ ನನ್ನ ಮುಂದೆ ಈ ಊರಿಗೆ ನಾನೇ ರಾಜ, ಈ ಪೂಜಾರಿಯ ಮಂತ್ರಿ, ನೀನೇ ಸೇನಾಧಿಪತಿ. ಜೈ ಬಜರಂಗ್ ಬಲಿ. ಗೌಡ್ರ, ದುರ್ಯೋಧನಂತೆ ನೀವು, ದುಶ್ಯಾಸನಂತ ಈ ಮಣಿಕಂಠ, ಶಕುನಿ ಅಂತ ನಾನಿರುವಾಗ ಮತ್ತ್ಯಾಕೆ ವಿಚಾರ ಮಾಡಕಂತೀರಿ? ನಡೀರಿ, ಓಡ್ರಿ ಬೆತ್ತಳಕ್ಕೆ, ಹೊಡಿರಿ ಬಾಣ, ನಡೆಯಲಿ ಕುರುಕ್ಷೇತ್ರ. ಕುರುಕ್ಷೇತ್ರ ಹೌದು, ಈ ರಾಜಕೀಯ ಕುರುಕ್ಷೇತ್ರಕ್ಕೆ ನಾನು ರಣಕಹಳೆ ಊದುತ್ತೇನೆ. ಕೊನೆಯವರೆಗೂ ಕಾದು ನೋಡಿ ಕ್ಲೈಮ್ಯಾಕ್ಸ್ ಹೇಗಿದೆ ಅಂತ. ಇನ್ನು ಮುಂದ ಈ ಊರಾಗ ನಾವು ಆಡಿದ್ದ ಆಟ, ಹೇಳಿದ್ದ ಆದೇಶ, ಕೊಟ್ಟದ್ದ ಶಿಕ್ಷೆ, ಇದಕ್ಕ ಆ ಧರ್ಮ ಭದ್ರ ಎದುರಾದ್ರು ಅವ್ರ ಎದೆ ಸೀಳಿ ಗುರಿ ಮುಟ್ಟಲೇಬೇಕ್ರಿ, ಗುರಿ ಮುಟ್ಟಲೇಬೇಕು. ಗೌಡ್ರ, ಸಗಣಿ ಕಸ ಹೊಡೆದು ಮುಗಿಸಿ ಬಂದೇನ್ರಿ. ಯಾಕೋ ಮಳ್ದೇವ ಆಗೀಗ ನಾಕತ್ತೇನ್ರಿ. ಲಗುನ ಒಟ್ಟು ಬೀಜ ಗೊಬ್ಬರ ತಂದು ಕೊಟ್ಟಿದ್ರ ಅಲ್ಲೇ ಐತಲ್ರಿ, ಅಲ್ಲೇ ಅಲ್ಲೇ ಊರ ಮುಂದೆ ಹೊಲ ನಮ್ದಾರಿ, ಅದನ್ನ ಲಗುನ ಬಿತ್ತಿ ಬಂದ್ಬಿಡ್ತಿದ್ರಿಪ್ಪ ನಾನು. ಲೇ ಬಸವಂತ, ಶಿವ ಪೂಜೆದಾಗ ಕರಡಿ ಬಿಟ್ಟಂಗ ಸುಭಾಷ ಕಂದ ಕಸ್ಮರ್ಗೆ ಇಟ್ಕಂದ ಅಡ್ಡು ಬಂದಲ್ಲ, ಅಡ್ಡು ಮುಂಡೆ ಮಗನ. ಯಪ್ಪ ಗೊತ್ತಾಗ್ಲಿಲ್ರಿ, ತಪ್ಪಾತ್ರಿ ಯಪ್ಪ, ತಪ್ಪಾತ್ರಿ. ಅಣ್ಣ, ಆ ಮನೆ ಹಾಳಿ ಕನಕಿದಾಳಲ್ಲ, ಈ ಗೊಂಬೆ ನಂದು ಅಂತ ತಗೊಂಡು ನನಗ ಹೊಡೆದ್ಲು. ಅವ್ರಿಗೆ ಹೇಳ್ತೇನೆ ಬಿಡ ತಂಗ್ಯವ. ಯಾರಿಗೆ ಹೇಳ್ತಿ? ಅಕ್ಕಿಗೆ ಹೇಳ್ತೀಯ? ಗೊಂಬೆ ಕಸ್ಕೊಂಡು ಹೋದವ್ರಿಗೆ ಹೇಳ್ತೇನವ. ಅಲ್ವಾ ತಂಗ್ಯವ, ನೀ ಯಾಕೆ ಇಲ್ಲಿ ಬರಾಕ್ ಹೋಗಿದ್ದಿ? ನಾನ ಇಲ್ಲಿ ಬರ್ತಿದ್ದೆ, ನಡಿವಾ ನಿಮ್ಮ ಮನೆಗೆ. ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೇನೆ. ಏ ಗೌಡ ಅಲ್ಲ ಹೋಗ್ಬಿಟ್ಟವನೆ. ಗೌಡ್ರಿ, ಗೌಡ್ರಿ, ₹1 ಕೊಡ್ರಿ, ಪೇಪರ್ಮೆಂಟ್ ತಿಂತಾನಿ. ಹೇ 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 ಗೌಡ್ರ, ಆಕಿ ಹಂಗ ಕೇಳ್ತಾರ್ರಿ, ಕೊಡ್ಬ್ಯಾಡ್ರಿ. ನಡಿವಾ ತಂಗಿ. ನೀನು ಕೊಡಂಗಿಲ್ಲ, ಕೊಡೋರ್ಗು ಬಿಡಂಗಿಲ್ಲಲ್ಲ. ಕೊಡ್ರಿ ಕೊಡ್ರಿ ₹1. ಹಂಗೆಲ್ಲ ದೊಡ್ಡವ್ರನ್ನ ಕೇಳಬಾರ್ದುವಾ, ಅವರು ನಮ್ಮ ದೇವ್ರಿದ್ದಂಗ. ನಡಿವಾ, ಬೇಡ. ನಂಗೆ ₹1 ಬೇಕು, ನಂಗೆ ₹1 ಬೇಕು. ತಗೋ, ಇರ್ಲಿ ಬಿಡು ಬಸವಂತ, ನಾಳೆ ಸಾಯಂಕಾಲ ಬಿತ್ತಕ್ಕ ವ್ಯವಸ್ಥೆ ಮಾಡಿಕೋ, ಬೀಜ ಗೊಬ್ಬರ ತಗೊಂಡ್ ಬರ್ತೀನಿ. ಈಗ ನೀವು ಒಳಗ್ ನಡ್ರಿ. ಆಯ್ತ್ರಿ ಗೌಡ್ರ, ಬರ್ತೀವಿ. ಬಾ ತಂಗ ಹೋಗೋಣ ನಾವು. ನೀ ಮತ್ ಕಸ್ಕೊಂಡ್ಬಿಟ್ರಿ ಮತ್ತೆ ಕಸಗಳಲ್ಲಿ ಬಾರ ಯವ್ವ, ಇನ್ನೊಂದು ಕೊಡ್ತೇನೆ ನಿನ್ ಒಳಗ. ಏನ್ ಕೊಡ್ತಿ? ಪೈಸಾ ಪೈಸಾ ಕೊಡ್ತಿ? ಹ್ಞೂ ತಂಗವ್ವ. ₹1 ಪೈಸಾ ಕೊಡ್ತೇನೆ ತಂಗವ್ವ. ಗೌಡ್ರ 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 ಯಾರಿವರು? ಪೂಜಾರಿ, ಹುಡುಗಿ ನೋಡಲು ರಸಪುರಿ ಮಾಗಿದ ಹಣ್ಣಾಗಿದೆ. ಅವನು ಬಸವಂತ ಅಂತ
ಈ ಮನೆಯ ಜೀತದ ಆಳು. ಅವಳು ಅವರ ತಂಗಿ. ಅವಳಿಗೆ ಹುಚ್ಚು ಹಿಡಿದೈತಿ. ಅವಳು ಕೇಳಿದ್ದು ಕೊಡಲಿಲ್ಲ ಅಂದ್ರ ಕೈಗೆ ಸಿಕ್ಕು ತಗೊಂಡು ಹೊಡಿತಾಳ. ಪೂಜಾರಿ, ಮಣಿಕಂಠನಿಗೆ ಹೆಣ್ಣಿನ ವಾಸನೆ ಎಂದರೆ ಬಲು ಇಷ್ಟವೆಂದು ಕಾಣಿಸುತ್ತದೆ. ಜೈ ಬಜರಂಗ್ ಬಲಿ ಕಿ ಜೈ. ತಿಳಿದ್ ಬಿಡ್ರಿ ಗೌಡ್ರ, ಅದು ರೆಡಿನ ಐತಿ. ವ್ಯವಸ್ಥೆ ಮಾಡ್ತೇನೆ. ಮಾಡು ಮಾಡು. ಶಿಖರವನ್ನೇರಿ ಕುಳಿತಿರುವ ಈ ಬಹದ್ದೂರನ ಗುಂಡಿಗೆ ತಟ್ಟುವ ಗಂಡ ಇನ್ನೂ ಹುಟ್ಟಿಲ್ಲ ಈ ಹತ್ತೂರಿನಲ್ಲಿ. ಈ ಅಗ್ನಿಗೌಡನಿಗೆ ರಾಜಕೀಯದ ಪಾಠ. ರಾಜಕೀಯ ಕುರಿತು ನಿನ್ನೆ ಮೊನ್ನೆ ಹುಟ್ಟಿದ ಕುನ್ನಿಗಳಿಂದ ತಿಳಿದುಕೊಳ್ಳುತ್ತಾರೆಂದು ತಿಳಿದುಕೊಂಡಿದ್ದಾರೆ. ಅದು ಅವರ ಮೂರ್ಖತನ. ಈ ಅಗ್ನಿಗೌಡ ಕಾಲೇಜ್ ಕಲಿಯುವ ಸಮಯದಲ್ಲಿಯೇ ಇಡೀ ಕ್ಯಾಂಪಸ್ ಅನ್ನು ನಡುಗಿಸಿದವನು ನಾನು. ಅಷ್ಟೇ ಅಲ್ಲ, ಎಷ್ಟೋ ಹುಡುಗಿಯರ ಸೌಂದರ್ಯದ ಸವಿಯನ್ನು ಸವಿದವನು ನಾನು. ಆ ಹುಡುಗಿಯರಲ್ಲಿ ಆ ಶಾಂತಲೆಯ ರೂಪ ಇನ್ನು ನನ್ನ ಎದೆಯಲ್ಲಿ ಹಚ್ಚಿದ ನಂದಾದೀಪವಾಗಿದೆ. ಅಂತ ಹೆಣ್ಣನ್ನು ದಸರ ಮಾಡಿ ಪಾರ್ಸಲ್ ಮಾಡಿದ ಬಹದ್ದೂರ್ ಹುಲಿ. ಅಂತದರಲ್ಲಿ ಧರ್ಮರಾಯ ಶ್ರೀಕೃಷ್ಣ ಪರಮಾತ್ಮ ಕೊನೆಯುವ
ಕಲಿಯುಗದ ಶ್ರೀಕೃಷ್ಣ ಪರಮಾತ್ಮನಾಗಿ ಅರ್ಜುನ ವೀರಭದ್ರನಾಗಿ ಈ ಕಲಿಯುಗದ ದುರ್ಯೋಧನನನ್ನು ಎದುರು ಹಾಕಿಕೊಂಡು ಚುನಾವಣೆ ಗೆಲ್ಲಲು ಸಾಧ್ಯವ? ಧರ್ಮ, ನೀನು ನನ್ನ ಒಂದು ಮುಖ ಮಾತ್ರ ನೋಡಿದ್ದೀಯೋ? ನಾನು ಹೇಳಿದಂತೆ ಕೇಳದೆ ಹೋದರೆ ನನ್ನ ಇನ್ನೊಂದು ಮುಖ ತೋರಿಸಬೇಕಾಗುತ್ತದೆ ಮಗನ.